ಪೂಜ್ಯರಾದ ಭಗವದ್ಬಂಧುಗಳೇ, ಬಿತ್ತಿದಂತೆ ಬೆಳೆ ಸುಳ್ಳಲ್ಲ. ಸ್ವಾಮಿ ಜಗದಾತ್ಮಾನಂದರ ಸುಮೇರು ಕೃತಿ. ಎಡ್ಗರ್ಡ್ ಕೇಸಿಯ ಕರ್ಮದ ವಿಚಾರವಾಗಿರತಕ್ಕಂಥ, ಜನ್ಮಾಂತರದ ವಿಚಾರವಾಗಿರತಕ್ಕಂಥ ಅನುಭವಗಳು, ದಾಖಲೆಗಳು ಮುಂದುವರಿಯುತ್ತಿರುತ್ತದೆ. ಮೊದಲನೆಯ ಭಾಗದಿಂದ ಮುಂದುವರೆದಿದೆ. ಕರ್ಮದ ಪ್ರತೀಕಾರಗಳು. ಮನುಷ್ಯನ ಶರೀರದಲ್ಲಿರುವ ಗ್ರಂಥಿಗಳ ಸ್ವರೂಪ ಮತ್ತು ಚಟುವಟಿಕೆಗಳು ಜೀವಿಯ ಪೂರ್ವಕರ್ಮಗಳನ್ನು ಸೂಕ್ಷ್ಮವಾಗಿ ತಿಳಿಸುವ ಅತ್ಯುತ್ತಮ ಸಾಧನಗಳು. ಗ್ಲ್ಯಾಂಡ್ಸ್ themselves are focal points for the expression of the heredity of the psyche for its karma ಎಂದು ಕೇಸಿ ಹೇಳುತ್ತಾನೆ. ಅವನು ಕೊಡುವ ಕೆಲವು ನಿದರ್ಶನಗಳು ಹೀಗಿದೆ. ಕೊಬ್ಬಿನಿಂದಾಗಿ ವಿಪರೀತ ದಪ್ಪವಾಗಿ ಬೆಳೆದಿದ್ದ ಸುಂದರಿಯೊಬ್ಬಳು ದುಃಖಿತಳಾಗಿ ಕೇಸಿಯ ಬಳಿ ತನ್ನ ದುರವಸ್ಥೆಯ ಬಗೆಗೆ ಕೇಳಿದಾಗ, 2 ಜನ್ಮಗಳ ಹಿಂದೆ ರೋಮಿನಲ್ಲಿ ಪ್ರಸಿದ್ಧ ಕ್ರೀಡಾಪಟುವಾಗಿದ್ದ ನೀನು ದೇಹ ಬಾಲದಿಂದ ನಿನ್ನಷ್ಟು ಚುರುಕಾಗಿ ಓಡಾಡದಿದ್ದವರನ್ನು ಕಂಡು ಅತ್ಯಂತ ಹೀನಾಯವಾಗಿ ವಿಪರೀತ ಹಾಸ್ಯ ಮತ್ತು ನಿಂದೆ ಮಾಡಿ ನೋಯಿಸಿದ್ದಿ. ಈ ಜನ್ಮದಲ್ಲಿ ಅಂತಹ ಕೆಲಸಕ್ಕೆ ಅವಕಾಶವೇ ಇಲ್ಲದಂತೆ ಮಾಡಿದೆ ಪ್ರಕೃತಿ. ಈ ಅವಸ್ಥೆ ನಿನಗೆ ಉಂಟಾಗಿದೆ ಎಂದು ತಿಳಿಸಿದ. 2ನೇಯದು, ತನ್ನ ಹಿಂದಿನ ಜನ್ಮದಲ್ಲಿ ಫ್ರೆಂಚ್ ಕಾನ್ವೆಂಟಿನಲ್ಲಿ ಅಧ್ಯಾಪಕಿಯಾಗಿದ್ದು ತಪ್ಪು ಮಾಡುವುದು ಮಕ್ಕಳ ಸಹಜ ಸ್ವಭಾವವಲ್ಲವೇ? ತಾಳ್ಮೆಯಿಂದ ಅದನ್ನು ತಿದ್ದುವುದು ಅಧ್ಯಾಪಕಿಯಾದ ತನ್ನ ಕರ್ತವ್ಯ ಎಂಬುದನ್ನು ತಿಳಿಯದೆ ಅಲ್ಲಿನ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಗೆ ಅತಿ ಕಠಿಣವಾದ ಶಿಕ್ಷೆಯನ್ನು ನಿಷ್ಕರುಣೆಯಿಂದ ಕೊಟ್ಟ ಒಬ್ಬಾಕೆಯ ದಾರುಣ ಕತೆ ಕೇಸಿಯ ದಾಖಲೆಗಳಲ್ಲಿದೆ. ಈಗಿನ ಜನ್ಮದಲ್ಲಿ ಗ್ರಂಥಿಗಳ ಅತಿ ಚಟುವಟಿಕೆಯಿಂದ ವಿಪರೀತ ರಕ್ತಸ್ರಾವದಿಂದ ನರಳುವಂತಾಗಿ ತಿಂಗಳಿಗೆ 15 ದಿನಗಳ ಕಾಲ ಆಕೆ ಹಾಸಿಗೆಯಲ್ಲೇ ಇರಬೇಕಾದಂತಹ ಪರಿಸ್ಥಿತಿಯುಂಟಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅಸಮರ್ಥಳಾದಳು. ಜೀವನದುದ್ದಕ್ಕೂ ಅವಳ ಪಾಲಿಗೆ ಸಂಕಟವೇ ಒದಗಿತು. ಮದುವೆಯಾಗಲು ತವಕಿಸಿ ಕೊನೆಗೆ ಹೇಗೋ ಅತ್ಯಂತ ಕಷ್ಟದಿಂದ ಮದುವೆಯಾದರೂ ಕೆಲವೇ ದಿನಗಳಲ್ಲಿ ವಿಚ್ಛೇದನವೂ ಆಯಿತು. ಕುಡಿತದ ಅಭ್ಯಾಸಕ್ಕೆ ಸಿಲುಕಿ ನರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಕೆ ಒಂದು ದಿನ ಕಣ್ಮರೆಯಾದಳು. 3ನೇಯದು, 21 ವರ್ಷ ವಯಸ್ಸಿನ ವ್ಯಗ್ರ ಯುವಕನಾತ. ಕ್ಯಾಥೋಲಿಕ್ ಸಂಪ್ರದಾಯಕ್ಕೆ ಸೇರಿದ ಆತನ ಗುರು ಹಿರಿಯರು ಅವನನ್ನು ಪಾದ್ರಿಯಾಗುವಂತೆ ಪ್ರೇರೇಪಿಸಿದ್ದರು. ಆದರೆ ಅವನೇನು ಆ ಜೀವನದ ಕುರಿತಾಗಿ ಆಕರ್ಷಿತನಾಗಲಿಲ್ಲ. ಸಲಿಂಗರತಿಯ ಬಗೆಗಿನ ತೀವ್ರ ಹಂಬಲ ಅವನನ್ನು ಬಹಳವಾಗಿ ಕಾಡಿತು. ಆತನೇ ಕೇಸಿಯ ಬಳಿ ಪ್ರಶ್ನಿಸಿದಾಗ, ಹಿಂದಿನ ಜೀವನದಲ್ಲಿ ಫ್ರೆಂಚ್ ಆಸ್ಥಾನದಲ್ಲಿದ್ದ ನೀನು ಹಲವು ಆಸ್ಥಾನಿಕರ ಸಲಿಂಗರತಿಯ ಕಳಂಕಮಯ ಜೀವನವನ್ನು ಬಯಲಿಗೆಳೆದಿದ್ದೆ. ಇತರರ ದೌರ್ಬಲ್ಯಗಳನ್ನು ಅತ್ಯಂತ ನಿಂದನೀಯವಾಗಿ ಟೀಕಿಸುವುದು ನಿನಗೆ ತುಂಬ ಸಂತೋಷದ ಕೆಲಸವಾಗಿತ್ತು. ನಿನ್ನ ವ್ಯಂಗ್ಯಚಿತ್ರ ರಚನಾ ಸಾಮರ್ಥ್ಯವನ್ನು ಇದಕ್ಕಾಗಿಯೇ ಉಪಯೋಗಿಸಿಕೊಳ್ಳುತ್ತಿದ್ದಿ ಎಂದು ಕೇಸಿ ತಿಳಿಸಿದ. ಕೊನೆಯಲ್ಲಿ ಬೇರೆಯವರು ನಿನ್ನನ್ನು ಹೀನಾಯ ಮಾಡಬಾರದೆಂದಿದ್ದರೆ ನೀನು ಇತರರನ್ನು ಹೀನಾಯ ಮಾಡಬೇಡ. ನೀನು ಯಾವ ಮಟ್ಟದಲ್ಲಿ ಇತರರನ್ನು ಹೀನೈಸಿದ್ದೆಯೋ ಅದೇ ಮಟ್ಟದಲ್ಲಿ ಬೇರೆಯವರಿಂದ ನೀನು ನಿಂದಿಸಲ್ಪಡುವೆ. ಯಾವುದನ್ನು ಕಂಡು ನಿಂದಿಸಿ ಅಸಹ್ಯ ಪಡುವೆಯೋ ಅದೇ ನಿನ್ನಲ್ಲಿ ಮೂಡುವುದು ಎಂದನು. ವಾಟ್ ಯು ಕಂಡೆಮ್ ಇನ್ ಅದರ್ಸ್ ದಟ್ ಯು ಬಿಕಮ್ ಇನ್ ಯುವರ್ ಸೆಲ್ಫ್. ಇನ್ನೊಬ್ಬರ ದುಃಖ ಸಂಕಟಗಳನ್ನು ತಿಳಿದುಕೊಳ್ಳದೆ, ಸಹಾನುಭೂತಿ ತೋರದೆ, ತನ್ನ ಜ್ಞಾನ ಸಂಸ್ಕೃತಿಯ ಅಭಿಮಾನದ ಶ್ರೇಷ್ಠತೆಯನ್ನು ತೋರ್ಪಡಿಸುವ ದುರಹಂಕಾರದ ವರ್ತನೆಯು ತೀವ್ರ ಕರ್ಮದ ಆಘಾತಗಳನ್ನು ಉಂಟುಮಾಡುತ್ತದೆಂದು ಕೇಸಿ ಮತ್ತೆ ಮತ್ತೆ ಹೇಳುತ್ತಾನೆ. ಅದಕ್ಕೆ ಒಂದು ಉದಾಹರಣೆಯೂ ಇಲ್ಲಿದೆ. 4ನೇಯದು, ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡುತ್ತಿದ್ದ 27 ವರ್ಷದ ವಯಸ್ಸಿನ ಯುವಕನೊಬ್ಬ ಆತ್ಮವಿಶ್ವಾಸಹೀನನಾಗಿ ಕೀಳರಿಮೆಯಿಂದ
ಕಷ್ಟವನ್ನು ಹೊಂದಿದ್ದ. ತನ್ನ ಸಾಮರ್ಥ್ಯದಲ್ಲೇ ಆತನಿಗೆ ವಿಪರೀತ ಸಂಶಯ. ಈ ಹೀನ ಪರಿಸ್ಥಿತಿಗೆ ಕಾರಣವನ್ನು ಕಂಡುಹಿಡಿಯಲಾಗದೆ ಆತ ಕೇಸಿಯ ಬಳಿಗೆ ಬಂದು ಪ್ರಶ್ನಿಸಿದ. ಆಗ ಈತ ತನ್ನ ಹಿಂದಿನ ಜೀವನದಲ್ಲಿ ಒಬ್ಬ ಸಾಹಿತ್ಯ ವಿಮರ್ಶಕನಾಗಿದ್ದ. ತನ್ನ ಅಭಿರುಚಿಗೆ ಸೇರದ ವಿಷಯಗಳನ್ನು ನಿರ್ದಯವಾಗಿ ಅತ್ಯಂತ ಕಟುವಿನ ನುಡಿಗಳಿಂದ ನಿಂದಿಸಿ ಟೀಕಿಸುತ್ತಿದ್ದ. ಅಸಂಖ್ಯ ಜನರ ಹೃದಯದಲ್ಲಿ ಸಂಶಯವನ್ನು, ಗೊಂದಲವನ್ನು ತಂದಿಡುತ್ತಿದ್ದ. ಈತ ತಾನೇ ಸಂಶಯ, ಗೊಂದಲಗಳಿಂದ ಈಗ ನರಳುತ್ತಿದ್ದಾನೆ ಎಂಬುದು ಕೇಸಿಯ ಮತ. ಆಸ್ ಯು ಕ್ರಿಟಿಸೈಸ್ಡ್, ನೋ ದ್ಯಾಟ್ ಯು ಯುವರ್ಸೆಲ್ಫ್ ಮಸ್ಟ್ ಬಿ ಕ್ರಿಟಿಸೈಸ್ಡ್. ಜಗತ್ತಿನಲ್ಲಿ ನಿಜವಾದ ವಿಮರ್ಶಕನ ಉದ್ಯೋಗವನ್ನು ಮಾಡುವವರ ಸಂಖ್ಯೆ ಅತಿ ವಿರಳ. ಉಳಿದವರು ಅಭಿಪ್ರಾಯ ಸ್ವಾತಂತ್ರ್ಯದ ಹೆಸರಿನಲ್ಲಿ, ವಿಮರ್ಶೆಯ ನೆಪದಲ್ಲಿ ತಮ್ಮ ಅಹಂಕಾರ ಮಮಕಾರಗಳನ್ನು ಪ್ರದರ್ಶಿಸುತ್ತಾ ಇತರರನ್ನು ನಿಂದಿಸುವ ಕೆಲಸ ಮಾಡುತ್ತಿರುತ್ತಾರೆ. ಲಂಗು ಲಗಾಮಿಲ್ಲದೆ ತನ್ನ ನಾಲಿಗೆಯನ್ನು ಹರಿಯಬಿಡುತ್ತಾರೆ. ಇತರರ ರೀತಿ ನೀತಿ, ನಡೆ ನುಡಿ, ಸುಖ ದುಃಖಗಳನ್ನು ತನಗೆ ಸರಿಯಾಗಿ ಅರಿಯುವ ಸಾಮರ್ಥ್ಯವಿಲ್ಲದಿದ್ದರೂ ಯಾರು ಅಸಂಬದ್ಧ ಪ್ರಲಾಪ ಮಾಡುತ್ತಾ ಟೀಕೆ ಟಿಪ್ಪಣಿಗಳನ್ನು ಮಾಡುವರೋ, ಇತರರನ್ನು ಹಳಿಯುವರೋ, ಅವಮಾನಿಸುವರೋ ಅಂತಹವರು ತಮ್ಮ ಅಹಮ್ಮನ್ನು ಒಂದೇ ಸಮನೆ ಹೆಚ್ಚಿಸಿಕೊಂಡು ತಾವು ಪರರಿಗಿಂತ ಶ್ರೇಷ್ಠರೆಂದು ತಿಳಿದು ಇತರರಿಗೆ ನಿಂದನೆಯ ಸುರಿಮಳೆಯನ್ನು ಹರಿಯಬಿಡುತ್ತಾರೆ. ಅದರಿಂದ ಕೊಬ್ಬಿದ ಅಹಂ ಮತ್ತೊಂದು ಜನ್ಮದಲ್ಲಿ ನಿಕೃಷ್ಟ ಮಟ್ಟದಲ್ಲಿಯೇ ಇರಬೇಕಾದ ಪರಿಸ್ಥಿತಿಯನ್ನು ತಂದಿಡುತ್ತದೆ. ರಚನಾತ್ಮಕ ಟೀಕೆ ಮಾಡಬಾರದು ಎಂದು ಇದರರ್ಥ ಅಲ್ಲ. ಇತರರ ದೋಷವನ್ನು ಭೂತ ಕನ್ನಡಿಯಿಂದ ನೋಡಿ ಚಪ್ಪರಿಸುವ, ನಿಂದಿಸುವ ಚಟ, ಚಪಲ, ದುರಹಂಕಾರದ ದುಷ್ಟತನ ಅದರ ಫಲವನ್ನು ಉಣ್ಣಲೇಬೇಕಾಗುವುದು ಎಂಬುದು ಕೇಸಿಯ ಅಭಿಪ್ರಾಯ ಮತ್ತು ಇಲ್ಲಿ ಗಮನಿಸಬೇಕಾದ ಅಂಶವಾಗಿದೆ. ದುಷ್ಕರ್ಮಗಳ ವೈವಿಧ್ಯ. ಪರರ ನರಳಾಟವನ್ನು ಕಂಡೂ ಕಾಣದಂತೆ ನಟಿಸುವುದು ದೋಷ ಅಥವಾ ಅಪರಾಧವಾಗುತ್ತದೆ ಎನ್ನುತ್ತಾನೆ ಕೇಸಿ. ಸಹಾನುಭೂತಿಯನ್ನು ತೋರಿಸಬೇಕಾದಲ್ಲಿ ಅದನ್ನು ತೋರಿಸದಿದ್ದರೆ ಆಗ ಮಾಡಬೇಕಾದ ಕಾರ್ಯವನ್ನು ಮಾಡದೆ ತಪ್ಪಿಗೆ ಭಾಗಿಗಳಾಗುತ್ತೇವೆ. ಸಿನ್ ಆಫ್ ಒಮಿಷನ್ ಎಂದು ಕೇಸಿ ಇದನ್ನು ಕರೆಯುತ್ತಾರೆ. ಆರ್ತರಿಗೆ ಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡುವುದಿರಲಿ, ಅವರ ಮನನೋಯುವಂತೆ ಟೀಕಿಸಿ ಹೀಯಾಳಿಸುವುದರಿಂದಲೂ ಮಾಡಬಾರದ ಕೆಲಸ ಮಾಡಿದ ತಪ್ಪಿಗೆ ಒಳಗಾಗುತ್ತೇವೆ. ಸಿನ್ ಆಫ್ ಕಮಿಷನ್ ಎನ್ನುತ್ತಾರೆ ಕೇಸಿ. ಅಂತಹ ದುಷ್ಕರ್ಮದ ಫಲ ಏನು ಗೊತ್ತೇ? ನಿದರ್ಶನಗಳ ಸಾಕ್ಷ್ಯ ಇಲ್ಲಿದೆ. ಮೊದಲನೆಯ ಸಾಕ್ಷ್ಯ, ಈ ಜನ್ಮದಲ್ಲಿ ಹುಟ್ಟು ಕಿವುಡಾಗಿರುವ ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಸಹಾಯಕ್ಕಾಗಿ ಅಂಗಲಾಚಿ ದೈನ್ಯದಿಂದ ಬೇಡುವವರಿಗೆ ಕಿವುಡನಂತೆಯೇ ವರ್ತಿಸಿದ್ದ. ಎರಡನೆಯ ಉದಾಹರಣೆ, ಈ ಜೀವನದಲ್ಲಿ ಬೆನ್ನುಮೂಳೆಯ ಕ್ಷಯದಿಂದ ನರಳುವ ವ್ಯಕ್ತಿಯೊಬ್ಬ ತನ್ನ ಹಿಂದಿನ ಜೀವನದಲ್ಲಿ ಇತರರನ್ನು ಮೊನಚಾದ ಮಾತುಗಳಿಂದ ಇರಿದು ತೀವ್ರವಾಗಿ ನೋಯಿಸಿದವನಾಗಿದ್ದ. ಮೂರನೆಯ ಉದಾಹರಣೆ, ತೀವ್ರವಾದ ಆಸ್ತಮಾ ರೋಗದಿಂದ ನರಳುವಾತ ತನ್ನ ಹಿಂದಿನ ಜೀವನದಲ್ಲಿ ಇನ್ನೊಬ್ಬರ ಬಾಳನ್ನು ಮೆಟ್ಟಿಯೇ ಬದುಕಿದವನಾಗಿದ್ದ. ತನ್ನ ಬಾಳಿಗೂ ಒಂದಾನೊಂದು ದಿನ ಕಷ್ಟ ಬಂದೀತೆಂಬ ಕಲ್ಪನೆ ಎಂದೂ ಆ ಜನ್ಮದಲ್ಲಿ ಆತನನ್ನು ಕಾಡಿರಲಿಲ್ಲ. ಈ ಜನ್ಮದಲ್ಲಿ ಅದರ ಫಲ ಆತ ಉಣ್ಣಬೇಕಾಗಿದೆ. ನಾಲ್ಕನೆಯ ಉದಾಹರಣೆ, 11 ವರ್ಷ ವಯಸ್ಸಾದರೂ ಹುಡುಗನೊಬ್ಬ ಹಾಸಿಗೆಯಲ್ಲಿ ರಾತ್ರಿ ಹೊತ್ತು ಮೂತ್ರ ಮಾಡಿಕೊಳ್ಳುತ್ತಿದ್ದ. ಆತನ ತಂದೆ ತಾಯಿಗಳು ಆ ದುರಭ್ಯಾಸವನ್ನು ಹೋಗಲಾಡಿಸಲು ಬಹಳಷ್ಟು ಶ್ರಮಪಟ್ಟರೂ ಸಫಲರಾಗಲಿಲ್ಲ. ಕೊನೆಗೆ ಕೇಸಿಯನ್ನು ಕೇಳಿಕೊಂಡಾಗ ಆ ಹುಡುಗನ ಸಮಗ್ರ ಕರ್ಮದ ಹಿನ್ನೆಲೆಯ ಅರಿವಾಯಿತು. ಪ್ಯೂರಿಟನ್ನರ ಕಾಲದಲ್ಲಿ ಫ್ರಾನ್ಸಿನ ಆಸ್ಥಾನದಲ್ಲಿ ಆತ ಮಂತ್ರಿಯಾಗಿದ್ದ. ಶಿಕ್ಷೆಗೆ ಗುರಿಯಾದವರನ್ನು ಕೊಳವೊಂದಕ್ಕೆ ನೂಕಿ ಅವರ ಕಷ್ಟವನ್ನು, ನರಳಾಟವನ್ನು ಕಂಡು ಆನಂದ ಪಡುತ್ತಿದ್ದ. ಆ ದುಷ್ಟಕ್ರಿಯೆಯ ಸಂಕೇತ ಎಂಬಂತೆ ಈ ಜನ್ಮದಲ್ಲಿ ರಾತ್ರಿ ಹೊತ್ತು ಹಾಸಿಗೆಯಲ್ಲಿ ಮೂತ್ರದ ಹೊಳೆಯಲ್ಲಿ ತಾನೇ ಬಿದ್ದುಕೊಳ್ಳುವ ಪರಿಸ್ಥಿತಿ ಅವನಿಗೆ ಬಂದಿತ್ತು. ಕೇಸಿಯ ಸಲಹೆಯನ್ನು ತಂದೆ ತಾಯಿಗಳು ಅನುಸರಿಸಿದಾಗ ಹುಡುಗನಲ್ಲಿ ಬದಲಾವಣೆ ಕಂಡುಬಂದಿತು. ರಾತ್ರಿ ನಿದ್ರಿಸಲು ಆರಂಭಿಸಿದಾಗ ಹುಡುಗನ ಕಿವಿಯಲ್ಲಿ
ನೀನು ಒಳ್ಳೆಯವನು, ನೀನು ಎಂದಿಗೂ ಇಂತಹ ಅಸಹ್ಯ ತಪ್ಪುಗಳನ್ನು ಮಾಡಲಾರೆ, ನಿನ್ನಿಂದ ಒಳಿತನ್ನೇ ನಿನ್ನ ಹಿರಿಯರು ನಿರೀಕ್ಷಿಸುತ್ತಿದ್ದಾರೆ, ಅಜ್ಞಾನದಿಂದುಂಟಾದ ದುಷ್ಕರ್ಮಕ್ಕಾಗಿ ನೀನು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದಿ ಎಂದು 1 ವಾರದವರೆಗೆ ತಂದೆ ತಾಯಿಗಳು ಹುಡುಗನ ಕಿವಿಯಲ್ಲಿ ಹೇಳುತ್ತಿದ್ದರು. ನಂತರ ವಾರಕ್ಕೊಮ್ಮೆ, ಬಳಿಕ ತಿಂಗಳಿಗೊಮ್ಮೆ ಆ ಮಾತುಗಳನ್ನು ಹೇಳುತ್ತಿದ್ದರು. ಹುಡುಗನು ಸ್ವಲ್ಪ ಕಾಲದಲ್ಲೇ ಆ ದುರಭ್ಯಾಸದಿಂದ ಪಾರಾದ. ಬೇಡ ನಿರಾಶಾವಾದ. ಕರ್ಮವೆಂದರೆ ದುಷ್ಕರ್ಮ ಫಲವೆಂದೇ ಅರ್ಥವಲ್ಲ. ಯಾವ ಕರ್ಮವೂ ವ್ಯರ್ಥವಾಗದು, ಅದರ ಫಲ ದೊರೆಯುತ್ತದೆ ಎನ್ನುತ್ತಾನೆ ಕೆಸಿ. ನಿಷ್ಪಕ್ಷಪಾತವಾಗಿ ಕರ್ಮ ನಿಯಮ ಕೆಲಸ ಮಾಡುವುದರಿಂದ ನಮ್ಮ ದುಷ್ಕರ್ಮಗಳಿಗೆ ಸರಿಯಾದ ಶಿಕ್ಷೆ ಕೊಡುವುದಲ್ಲದೆ ಸತ್ಕರ್ಮಗಳಿಗೆ ಯೋಗ್ಯವಾದ ಬಹುಮಾನವೂ ದೊರಕುವುದು. ಈ ನಿಯಮವನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಲ್ಲಿ ನಿರಾಶಾವಾದ ನಮ್ಮ ಬಳಿ ಸುಳಿಯದು. ನಮ್ಮ ಕೃತ್ಯಗಳಿಂದ ಪ್ರತಿ ಕ್ಷಣವೂ ನಾವು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇವೆ ಎನ್ನುತ್ತಾನೆ ಕೆಸಿ. ಅಟ್ ಎವ್ರಿ ಇನ್ಸ್ಟೆಂಟ್ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಫ್ಯೂಚರ್ ಆ್ಯಂಡ್ ಡಿಕ್ಟೇಟಿಂಗ್ ದ ಟರ್ಮ್ಸ್ ಆಫ್ ಫ್ಯೂಚರ್ ಎಂಬುದನ್ನು ಅರಿತು ಸುಧಾರಣೆಯ ದಾರಿ ತುಳಿಯಬೇಕೆನ್ನುವ ಕೆಸಿ ಉಲ್ಲೇಖಿಸಿದ ಒಂದು ಘಟನೆ ಹೀಗಿದೆ. ಅಮೆರಿಕಾದಲ್ಲಿ ತರುಣಿಯೋರ್ವಳ ಅತಿ ಸುಂದರ ಹಸ್ತಗಳ ಛಾಯಾಚಿತ್ರಕ್ಕೆ ಉಗುರು ಶೃಂಗಾರ ಸಾಧನಗಳ ಪ್ರಚಾರಕ್ಕಾಗಿ ಹೆಚ್ಚಿನ ಕಂಪನಿಗಳಿಂದ ವಿಶೇಷ ಬೇಡಿಕೆಗಳು ಬರುತ್ತಿದ್ದವು. ಕಂಪನಿಯ ಏಜೆಂಟರುಗಳು ಆಕೆಯ ಹಸ್ತಗಳ ಛಾಯಾಚಿತ್ರಕ್ಕಾಗಿ ಬಹಳಷ್ಟು ಸ್ಪರ್ಧೆಯಿಂದ ಮುನ್ನುಗ್ಗುತ್ತಿದ್ದರು. ಆಕೆ ಕೆಸಿಯಲ್ಲಿ ತನ್ನ ಬಗೆಗೆ ಹೇಳಿಕೆಯನ್ನು ನೀಡಬೇಕೆಂದು ಕೇಳಿಕೊಂಡಳು. ಆಗ ತಿಳಿದುದಿಷ್ಟು. ಅವಳು ತನ್ನ ಹಿಂದಿನ ಜನ್ಮದಲ್ಲಿ ಇಂಗ್ಲೆಂಡ್ನ ಕಾನ್ವೆಂಟೊಂದರಲ್ಲಿ ತನ್ನ ಜೀವನವನ್ನೆಲ್ಲ ಅನಾಥ ಮಕ್ಕಳ ಶುಶ್ರೂಷೆಯಲ್ಲಿ ಕಳೆದಿದ್ದಳು. ಇತರರ ದೃಷ್ಟಿಯಲ್ಲಿ ಅಸಹ್ಯವೆನಿಸಬಹುದಾದ ಕೆಲಸವನ್ನು, ಹೇ ಭಗವಾನ್, ನನ್ನನ್ನು ಈ ಸ್ಥಾನದಲ್ಲಿರಿಸಿದ್ದೀಯೆ, ನಾನು ಈ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ, ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ, ಅದನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡುವ ಶಕ್ತಿಯನ್ನು ಕೊಡು ಎಂದು ಭಗವಂತನಲ್ಲಿ ದಿನವೂ ಪ್ರಾರ್ಥಿಸುತ್ತಾ ಪೂರ್ಣ ಸಮರ್ಪಣೆಯ ಜೀವನ ನಡೆಸಿದ್ದಳು. ಪುಟ್ಟ ಮಕ್ಕಳ ದೇಹ, ಮನಸ್ಸು, ಆತ್ಮ ಇವುಗಳ ಉನ್ನತಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಶ್ರದ್ಧೆಯಿಂದ ದುಡಿದದ್ದಕ್ಕಾಗಿ ಈ ಜೀವಿಯ ದೇಹ, ಮನಸ್ಸು, ಆತ್ಮಗಳು ಇಂದು ಅಪೂರ್ವ ಸೌಂದರ್ಯದಿಂದ ಕೂಡಿವೆ. ಪ್ರತಿಯೊಬ್ಬ ವ್ಯಕ್ತಿಯ ಶರೀರವೂ ಕೂಡ ಶರೀರಧಾರಿಯ ವ್ಯಕ್ತಿತ್ವದ ಇತಿಹಾಸದ ರಹಸ್ಯವನ್ನು ತಿಳಿಸುವ ಕೀಲಿಕೈಯಾಗಿದೆ ಎನ್ನುತ್ತಾನೆ ಕೆಸಿ. ಅನುವಂಶೀಯತೆ ಅಡಿಯಾಳು. ಆಧುನಿಕ ಮನೋವಿಜ್ಞಾನಿಗಳು ಮನುಷ್ಯರಲ್ಲಿ ಕಂಡುಬರುವ ವೈವಿಧ್ಯಕ್ಕೆ ಅವರ ತಂದೆ ತಾಯಿಗಳ ವಂಶವಾಹಕಗಳು ಅಂದರೆ ಜೀನ್ಸ್, ವಾತಾವರಣವು ಮುಖ್ಯ ಕಾರಣಗಳೆನ್ನುತ್ತಾರೆ. ಮಾನವನ ಪ್ರತಿಯೊಂದು ಪ್ರತಿಭೆಯೂ ಅನುವಂಶೀಯತೆಯನ್ನು, ಪ್ರತಿಯೊಂದು ರೋಗಕ್ಕೆ ಭೌತಿಕ ಕಾರಣಗಳನ್ನು ನೀಡುತ್ತಿರುವ ಮನೋವಿಜ್ಞಾನಿಗಳನ್ನು, ವೈದ್ಯಕೀಯ ತಜ್ಞರನ್ನು ಕೆಸಿಯು ಸತ್ಕಾರ ಕೂಟವೊಂದರಲ್ಲಿ ತಮ್ಮನ್ನು ಸತ್ಕರಿಸಲು ಆಮಂತ್ರಣವನ್ನಿತ್ತ ಮೂಲ ವ್ಯಕ್ತಿ ಅಥವಾ ಯಜಮಾನನನ್ನು ಮರೆತು ತಮಗೆ ತಿಂಡಿ ತೀರ್ಥಗಳನ್ನು ಅಂದಿಸಿಕೊಡುವ ಸೇವಕರಿಗೆ ಕೃತಜ್ಞತೆಯನ್ನು, ವಂದನೆ ಶ್ಲಾಘನೆಗಳನ್ನು ಅರ್ಪಿಸುವ ಅತಿಥಿಗಳಿಗೆ ಹೋಲಿಸುತ್ತಾನೆ. ವಂದನೆಗಳು ಸಲ್ಲಬೇಕಾದುದು ಜಗನ್ನಿಯಾಮಕ ವಂಶವಾಹಕಗಳ ಸೂತ್ರಧಾರನಾದ ಆ ಯಜಮಾನನಿಗಲ್ಲವೇ, ಅಂದರೆ ದೇವರಿಗೆ. ಈ ನಿಟ್ಟಿನಲ್ಲಿ ಮಾನಸಿಕ ಅನುವಂಶೀಯತೆಯದೇ ಮೇಲುಗೈ ಎನ್ನುತ್ತಾನೆ ಆತ. ಫಿಸಿಕಲಿ ಹೆರಿಡಿಟಿ ಎಕ್ಸಿಸ್ಟ್ಸ್ ಬಟ್ ಇಟ್ ಈಸ್ ಸಬ್ಸರ್ವಿಯೆಂಟ್ ಟು ಸೈಕಿಕ್ ಹೆರಿಡಿಟಿ. ಯಾವುದೇ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯ ಅಥವಾ ಪ್ರವೃತ್ತಿ ಅತ್ಯಂತ ಉನ್ನತಿಗೇರಬೇಕಾದರೆ ಹಲವು ಜನ್ಮಗಳ ಸಾಧನೆ ಬೇಕೆನ್ನುತ್ತಾನೆ ಕೆಸಿ. ಧೈರ್ಯ, ದೈವಭಕ್ತಿ, ಇಂದ್ರಿಯ ನಿಗ್ರಹ, ಸಂಗೀತಾಸಕ್ತಿ, ಪರಿಣತ ಸಾಹಿತ್ಯ ಪ್ರಜ್ಞೆ
ಇವು ಒಂದು ಜೀವನದ ಸಾಧನೆಯ ಸಂಗ್ರಹವಲ್ಲ ಎಂಬುದನ್ನು ಸಾಧಾರವಾಗಿ ವಿವರಿಸುತ್ತಾನೆ. ಒಬ್ಬ ಬ್ಯಾಂಕ್ ಮ್ಯಾನೇಜರಿಗೆ ಬಾಸ್ಕೆಟ್ ಬಾಲ್ ಆಟದ ವ್ಯಾಮೋಹ ವಿಪರೀತವಿತ್ತು. ಅದರಿಂದಾಗಿ ಭಾನುವಾರದ ರಜೆಯಲ್ಲಿ ಚರ್ಚಿಗೆ ಹೋಗುವ ಸಂಪ್ರದಾಯವನ್ನು ಆತ ಮುರಿದಿದ್ದ. ಸಮಾಜ ಬಾಂಧವರು ಅವನ ಸಂಪ್ರದಾಯ ವಿರೋಧಿ ಮನೋಭಾವಕ್ಕೆ ಶಾಸ್ತಿ ಮಾಡಲು ಅವನನ್ನೇ ಬಹಿಷ್ಕರಿಸಬೇಕೆಂದಿದ್ದರು. ಆದರೆ ಅದಕ್ಕೆ ಮೊದಲು ಕೇಸಿಯನ್ನು ಸಂಧಿಸಿ ಅವನ ಅಭಿಪ್ರಾಯವನ್ನು ಕೇಳಿದರು. ಕೇಸಿ ಅವನ ಸುದೂರ ಭೂತಕಾಲದ ಸಂಸ್ಕಾರಗಳನ್ನು, ಜೀವನವನ್ನು ಕುರಿತು ಹೇಳಿದ. ಈ ಜೀವಿ ತನ್ನ ಹಿಂದಿನ 4ನೇ ಜನ್ಮದಲ್ಲಿ ಈಜಿಪ್ಟ್ ರಾಜ್ಯವೊಂದರ ಕೋಶಾಧಿಕಾರಿಯಾಗಿದ್ದನೆಂದು, ಹಿಂದಿನ 3ನೇ ಜನ್ಮದಲ್ಲಿ ವಿದೇಶಿ ವಸ್ತುಗಳನ್ನು ಪರ್ಷಿಯನ್ ವ್ಯಾಪಾರಿಯಾಗಿ ಆಮದು ಮಾಡಿಕೊಳ್ಳುತ್ತಿದ್ದನೆಂದು, ಹಿಂದಿನ 2ನೇ ಜನ್ಮದಲ್ಲಿ ರೋಮಿನ ಪ್ರಖ್ಯಾತ ಬಾಸ್ಕೆಟ್ ಬಾಲ್ ಆಟಗಾರನಾಗಿದ್ದನೆಂದು, ಆನಂತರದ ಪೂರ್ವಜನ್ಮದಲ್ಲಿ ದೀನದಲಿತರಿಗೆ ಸಹಾಯ ಮಾಡುವ ಅತೀವ ಆಸಕ್ತಿಯಿಂದ ಅವರ ಕಷ್ಟಗಳಲ್ಲಿ ಸಹಾಯ ಮಾಡುತ್ತಿದ್ದ ಎಂದು, ದೇಶದ ಸಾಮಗ್ರಿಗಳನ್ನು ರಫ್ತು ಮಾಡುವ ವ್ಯವಹಾರದಲ್ಲಿ ಇದ್ದವನಾಗಿದ್ದ ಎಂದು ಬಯಲು ಮಾಡಿದ. ಅವೆಲ್ಲವುಗಳ ಫಲವಾಗಿ ಆತ ಆ ಜನ್ಮದಲ್ಲಿ ಬ್ಯಾಂಕ್ ಮ್ಯಾನೇಜರನಾಗಿದ್ದು, ಬಡವರಿಗೆ ಬ್ಯಾಂಕ್ ಸಾಲಗಳ ಮೂಲಕ ಸಹಾಯ ನೀಡುವ, ಹಣದ ವ್ಯವಹಾರದಲ್ಲಿ ವಿಚಕ್ಷಣತೆಯನ್ನು ತೋರುವ, ಬಾಸ್ಕೆಟ್ ಬಾಲ್ ಆಟದ ಮೇಲಿನ ಅತ್ಯಭಿಮಾನ ಹೊಂದಿರುವ, ತನ್ನ ಸ್ವಭಾವದ ಮೂಲಕ ತನ್ನ ಹಿಂದಿನ ಜನ್ಮಗಳ ಎಲ್ಲ ಸಂಸ್ಕಾರಗಳನ್ನು ತೋರುತ್ತಿದ್ದ. ಅಮೆರಿಕಾದಲ್ಲಿ ಪ್ರಖ್ಯಾತಳಾದ ಲೇಖಕಿಯೊಬ್ಬಳ ಹಿಂದಿನ ಜನ್ಮದ ವೃತ್ತಾಂತವನ್ನು ಕೇಸಿ ಹೇಳುತ್ತಿದ್ದ. ಆಕೆ ತನ್ನ ಹಿಂದಿನ ಜೀವನದಲ್ಲಿ ಅಮೆರಿಕದಲ್ಲೇ ಪ್ರಸಿದ್ಧ ಅಭಿನೇತ್ರಿ, ನಾಟಕಗಾರ್ತಿಯಾಗಿದ್ದಳು. ಹಿಂದಿನ 2ನೇ ಜನ್ಮದಲ್ಲಿ ಈಜಿಪ್ಟ್ ಚರ್ಚ್ ಒಂದರಲ್ಲಿ ಮದರ್ ಆಗಿದ್ದಳು. ಹಿಂದಿನ 3ನೇ ಜನ್ಮದಲ್ಲಿ ಪ್ಯಾಲೆಸ್ತೀನಿನ ಸದ್ಗೃಹಸ್ಥೆ. ಹಿಂದಿನ 4ನೇ ಜನ್ಮದಲ್ಲಿ ಚಿಕ್ಕ ಮಕ್ಕಳಿಗೆ ಆಧ್ಯಾತ್ಮಿಕ ಪಾಠ ಪ್ರವಚನ ನೀಡುವ ಅಧ್ಯಾಪಕಿ. ಪ್ರಸ್ತುತ ಜನ್ಮದಲ್ಲಿ ಲೇಖಕಿಯಾಗಿ, ಮೊದಲ ಜನ್ಮದ ಅನುಭವ, ಆಕೆ ತಾಯಿ ಮಕ್ಕಳ ಸಂಬಂಧವನ್ನು, ಸಂಸಾರದ ಸಮಸ್ಯೆಗಳ ಕುರಿತು, 3ನೇ ಜನ್ಮದ ಅನುಭವದ ಸಂಸ್ಕಾರವಾಗಿ ಈಜಿಪ್ಟ್ ಸಂಸ್ಕೃತಿಯ ನೈಜ ಚಿತ್ರಣವನ್ನು, 2ನೇ ಜನ್ಮದ ಅನುಭವದ ಫಲವಾಗಿ ಹೃದಯಂಗಮವಾಗಿ ಚಿತ್ರಿಸುತ್ತಿದ್ದಳು. ಅವಳ ಸಾಹಿತ್ಯ ಕೃತಿಗಳ ಹಿನ್ನೆಲೆಯನ್ನು ಇಣುಕಿ ನೋಡಿದಾಗ ಆಕೆ ತನ್ನ ಹಿಂದಿನ ಎಲ್ಲ ಜನ್ಮಗಳ ಅನುಭವಗಳನ್ನು ಹೊರಸೂಸುತ್ತಿರುವಂತೆ ಭಾಸವಾಗುತ್ತಿತ್ತು. ಕರ್ಮದ ಮರೆಯಲ್ಲಿ ಉದ್ಯೋಗ. ಕಟ್ಟಡವನ್ನು ನಿರ್ಮಿಸಲು ಕಾಲಾವಧಿಯ ಉಪಯೋಗ ಮಾಡುವಂತೆ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಗೆ ಉದ್ಯೋಗ ಸಹಕಾರಿಯಾಗುವುದು. ವೊಕೇಶನ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಟ್ರಿಕ್ಸ್ through which some as poet of man's spiritual growth takes place. ಯಾವ ಉದ್ಯೋಗವೂ ಕೀಳಲ್ಲ, ಅದು ಸದ್ಯದ ವಿಕಾಸಕ್ಕೆ ಆ ವ್ಯಕ್ತಿಗೆ ಅಗತ್ಯ. ಕಟ್ಟಡದ ರಚನೆಯ ಮೊದಲ ಹಂತದಲ್ಲಿ ಕಾಲಾವಧಿಯನ್ನು ಉಪಯೋಗಿಸಿದಂತೆ ಒಮ್ಮೆ ಕಟ್ಟಡವು ಪೂರ್ಣವಾದ ಮೇಲೆ ಕಾಲಾವಧಿಯ ಅವಶ್ಯಕತೆ ಇರುವುದಿಲ್ಲ. ಆಗ ಅದು ಕಟ್ಟಡದ ಸೌಂದರ್ಯವನ್ನು ಭಂಗಗೊಳಿಸುವುದು. ಹಾಗೆಯೇ ಜೀವಿಯು ತನ್ನ ನೈಜ ಸ್ವರೂಪವನ್ನು ತಿಳಿದು ಪರಿಪೂರ್ಣತೆಯನ್ನು ಪಡೆಯುವವರೆಗೂ ಒಂದಲ್ಲ ಒಂದು ಉದ್ಯೋಗವನ್ನು ಅವಲಂಬಿಸಬೇಕು. ಯಾವುದಾದರೂ ಒಂದು ಉದ್ಯೋಗವನ್ನು ಕೈಗೊಳ್ಳುವ ಮೊದಲು ಈ ಕೆಳಗಿನ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಬೇಕೆಂದು ಕೇಸಿ ಹೇಳುತ್ತಾನೆ. ನಿಮ್ಮ ಧ್ಯೇಯ ಅಥವಾ ಗುರಿ ಯಾವುದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಸೇವಾ ದೃಷ್ಟಿಯನ್ನು ಎಂದೂ ಮರೆಯಬೇಡಿ. ಇತರರಿಗೆ ಸಹಾಯ ಮಾಡುವ ಅವಕಾಶ, ಸಂದರ್ಭಗಳು ಬಂದಾಗ ಅವನ್ನು ಸಂತೋಷದಿಂದ ನೆರವೇರಿಸಿ. ಆತ ಹೇಳುವಂತೆ ಎಲ್ಲರ ಸೇವಕನೇ ಎಲ್ಲರಿಗಿಂತ ಉನ್ನತ ಸ್ಥಾನವನ್ನು ಪಡೆದವನು ಎಂಬುದನ್ನು ಮರೆಯಬೇಡಿ. ಇತರರಿಗೆ ಮಾಡಿದ ಸೇವೆ ಭಗವಂತನಿಗೆ ಅರ್ಪಿಸಿದ ಅತ್ಯುನ್ನತ ಸೇವೆಯಾಗುತ್ತದೆ. He that would be the greatest among you will be the servant of all. Service to others is the highest service to God.
ಉದ್ಯೋಗದಲ್ಲಿರುವಾಗ ಎಂದೆಂದಿಗೂ ಇತರರಿಗೆ ಸಹಾಯವಾಗುವ ಸೇವೆಯನ್ನು ಮಾಡಲು ಯತ್ನಿಸಿ. ಸರ್ವಿಸ್ ಟು ಬಿ ಆಫ್ ಸರ್ವಿಸ್ ಟು ಅದರ್ಸ್. 13 ವರ್ಷ ವಯಸ್ಸಿನ ಬುದ್ಧಿಶಾಲಿಯಾದ ಹುಡುಗನೊಬ್ಬ ಯಾವ ಕ್ಷೇತ್ರದಲ್ಲೂ ಅಧ್ಯಯನ ಮಾಡಿ ಸಮರ್ಥ ಎನಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ. ನನ್ನ ಮುಂದಿನ ಜೀವನದಲ್ಲಿ ಆರ್ಥಿಕವಾಗಿ ಅತ್ಯುನ್ನತ ಸ್ಥಿತಿಗೇರಲು ನಾನು ಯಾವ ಉದ್ಯೋಗವನ್ನು ಆರಿಸಿಕೊಳ್ಳಲಿ ಎಂದಾತ ಕೇಸಿಯೊಡನೆ ಪ್ರಶ್ನಿಸಿದಾಗ, ಕೇವಲ ಆರ್ಥಿಕ ಅಭಿವೃದ್ಧಿಯನ್ನು ಮರೆತು ಬಿಡು. ಈ ಜಗತ್ತು ಬದುಕಲು ಇನ್ನೂ ಹೆಚ್ಚು ಯೋಗ್ಯವಾಗುವಂತೆ ಯಾವ ಉದ್ಯೋಗವನ್ನು ಕೈಗೊಂಡರೆ ನಿನ್ನಿಂದ ಅತ್ಯಂತ ಹೆಚ್ಚಿನ ಕಾಣಿಕೆ ಸಲ್ಲುವುದೋ ಅದನ್ನು ಆರಿಸಿಕೊ. ಎಂದಿಗೂ ಕೇವಲ ಧನ ಸಂಪಾದನೆಯ ದೃಷ್ಟಿಯಿಂದ ಯಾವ ಕೆಲಸದಲ್ಲೂ ದುಡಿಯಬೇಡ. ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳಿಂದ ಇತರರ ಏಳಿಗೆಯ ದೃಷ್ಟಿಯನ್ನಿಟ್ಟುಕೊಂಡು ದುಡಿದರೆ ಹಣ ಸಂಪಾದನೆಯೂ ಖಂಡಿತವಾಗಿ ಆಗುವುದು ಎಂದು ಉಪದೇಶಿಸಿದ. ಯಾವ ಕೆಲಸವನ್ನು ವೈಯಕ್ತಿಕ ಸ್ವಾರ್ಥದ ದೃಷ್ಟಿಯಿಂದಲೇ ನೋಡಬೇಡಿ. ಬಹುಜನ ಹಿತದಲ್ಲಿ ನಿಮ್ಮ ಪುಟ್ಟ ಕಾಣಿಕೆ ಎಂದು ಯೋಚಿಸಿ. ಚರ್ಚೊಂದನ್ನು ಕಟ್ಟಲು ದುಡಿಯುತ್ತಿದ್ದ ಕೆಲಸಗಾರರನ್ನು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಒಬ್ಬಾತ ಪ್ರಶ್ನಿಸಿದಾಗ, ಮೊದಲನೆಯವನು ಕಾಣಿಸುವುದಿಲ್ಲವೇ, ಇಟ್ಟಿಗೆ ಜೋಡಿಸುತ್ತಿದ್ದೇನೆ ಎಂದ. ಎರಡನೆಯವನು ಹೊಟ್ಟೆ ತುಂಬಿಸಲು ಬೇಕಲ್ಲ, ಯಾವುದೋ ಒಂದು ಕಸುಬು ಎಂದ. ಮೂರನೆಯವನು ದೇವಮಂದಿರವನ್ನು ನಿರ್ಮಿಸುವ ಪವಿತ್ರ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಎಂದ. ಶತಮಾನಗಳ ಕಾಲ ಜನರ ಭಕ್ತಿಯ ಪ್ರತೀಕವಾಗಿ ನಿಲ್ಲಬಲ್ಲ ಭವ್ಯವಾದ ಚರ್ಚೊಂದರ ನಿರ್ಮಾಣ ಕಾರ್ಯದಲ್ಲಿ ಸುದೈವದಿಂದ ತಾನು ಪಾಲ್ಗೊಂಡಿದ್ದೇನೆ ಎನ್ನುವುದು ಆತನ ಭಾವ. ಹೀಗೆ ನಾವು ಮಾಡುವ ಕಾರ್ಯಗಳೆಲ್ಲ ಲೋಕಹಿತ ದೃಷ್ಟಿಯ ಪವಿತ್ರ ಭಾವನೆಯಿಂದ ಕೂಡಿರಬೇಕು ಎನ್ನುತ್ತಾನೆ ಕೇಸಿ. ಆರ್ಥಿಕ ಯಶಸ್ಸು ನಿನ್ನ ಕರ್ತವ್ಯ ನಿಷ್ಠೆ, ಶ್ರದ್ಧೆಯ ದುಡಿಮೆ, ಪ್ರಾಮಾಣಿಕತೆಯ ಫಲವಾಗಿಯೇ ಬರಲಿ. ನಿನ್ನ ಬಾಳನ್ನು ಈ ಗುಣಗಳಿಂದ ಬೆಳೆಸು, ಇತರರಿಗೂ ತನ್ಮೂಲಕ ಮಾರ್ಗದರ್ಶನ ಮಾಡು ಎಂಬುದೇ ಕೇಸಿಯ ಹಿತವಚನ. ನೀನು ನಡೆದು ಬಂದ ದಾರಿಯಲ್ಲಿ ಇತರರಿಗೂ ಹೋಗಲು ಬಿಡು. ನಿನ್ನ ಸ್ವಾರ್ಥಕ್ಕಾಗಿ ಇತರರನ್ನೇ ನಿನ್ನ ಕಾಲಡಿಯ ಮೆಟ್ಟಿಲುಗಳಾಗಿ ಉಪಯೋಗಿಸಿಕೊಳ್ಳಬೇಡ. ಬದುಕು ಇತರರನ್ನು ಬದುಕಲು ಬಿಡು. ಇತರರಿಗೆ ಏನಾದರೂ ಕೊಡಲು ಅಥವಾ ದಾನ ಮಾಡಲು ಸಾಮರ್ಥ್ಯ ಸಂಪಾದಿಸಿಕೊ. ಸಾಯುವವರೆಗೂ ಒಂದಲ್ಲ ಒಂದು ರಚನಾತ್ಮಕ ಕಾರ್ಯದಲ್ಲಿ ತೊಡಗಿಸಿಕೊಂಡೇ ಇರು. ಯಾವ ಮಹತ್ ಕಾರ್ಯವೂ ಒಂದು ದಿನದಲ್ಲಿ ಆಗಿ ಹೋಗದು. ಮನುಷ್ಯನು ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮೇಲಕ್ಕೇಳುವಂತೆ ನಿನ್ನ ಸಮೀಪದಲ್ಲಿರುವ ಸದವಕಾಶವನ್ನು ಉಪಯೋಗಿಸಿಕೊ. ನೀನು ಇರುವ ಅಥವಾ ನಿಂತ ಜಾಗದಿಂದಲೇ ಮುಂದಕ್ಕೆ ಪಯಣಿಸು. ಪ್ರಾಮಾಣಿಕನಾಗು. ದೇವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಕರ್ಮ ನಿಯಮ ಅಲಂಘ್ಯ ಎನ್ನುತ್ತಾನೆ ಕೇಸಿ. 1000 ಮೈಲಿಯ ಯಾತ್ರೆಯೂ ಒಂದು ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. ಹಾಗೆಯೇ ಮಹತ್ ಕಾರ್ಯದ ಸಾಧನೆಗೆ ಹಿಂದೆ ಈ ಕ್ಷಣವೇ ಮುನ್ನುಡಿಯನ್ನು ಬರೆಯಬೇಕು ಎನ್ನುತ್ತಾನೆ ಕೇಸಿ. ಸಂಸಾರದ ನಿಗೂಢತೆ. ಜೀವಿಯ ಬಹು ದೀರ್ಘಕಾಲದ ನೀಳ್ಗತೆಯಲ್ಲಿ ವಿವಾಹ ಒಂದು ಉಪಕಥೆ. ವೈವಾಹಿಕ ಬಂಧನವು ಆಕಸ್ಮಿಕವಲ್ಲ. ನೋ ಮ್ಯಾರೇಜ್ ಈಸ್ ಎ ಸ್ಟಾರ್ಟ್ ಆನ್ ಎ ಕ್ಲೀನ್ ಸ್ಲೇಟ್. ಇಟ್ ಈಸ್ ಆನ್ ಎಪಿಸೋಡ್ ಇನ್ ಎ ಸೀರಿಯಲ್ ಸ್ಟೋರಿ ಬಿಗನ್ ಲಾಂಗ್ ಬಿಫೋರ್ ಎನ್ನುತ್ತಾನೆ ಕೇಸಿ. ಒಂದಲ್ಲ ಒಂದು ತೆರನಾಗಿ ಅದು ಹಿಂದಿನ ಜೀವನದ ಬಂಧನವನ್ನು ಸೂಚಿಸುವುದು ಎಂದು ಅವನ ಹೇಳಿಕೆಗಳಲ್ಲಿ ಸೂಚಿತವಾಗಿದೆ. ವಿವಾಹದ ಮೂಲಕ ಜೀವಿಯು ತನ್ನ ವಿಕಾಸ ಪಥದಲ್ಲಿ ಅರಿಯಬೇಕಾದ ಸಾಮರಸ್ಯ ಹೊಂದಲು ಸಾಧ್ಯ. ಸ್ತ್ರೀ ಪುರುಷ ಸ್ವಭಾವಗಳಲ್ಲಿ ವಿಷಮತೆ ಇದ್ದು ಅವರಿಬ್ಬರ ಸ್ವಭಾವದ ಪರಿಪೂರ್ಣತೆಗೆ ವಿವಾಹ ಅತ್ಯಗತ್ಯವಾಗಿದೆ. ಗಂಡಾಗಿ ಹೆಂಡತಿಯನ್ನು ಪೀಡಿಸದವನು, ಹೆಂಡತಿಯಾಗಿ ಅವಳ ಕಷ್ಟವನ್ನು ತಾನೂ ಅನುಭವಿಸಿ ಗಂಡಾಗಿ ಹೆಂಡತಿಯನ್ನು ಪೀಡಿಸಿದವನು ಹೆಂಡತಿಯಾಗಿ ಅವಳ ಕಷ್ಟವನ್ನು ತಾನು ಅನುಭವಿಸಿ ಸಹಾನುಭೂತಿ ಪ್ರೀತಿಯ ಪಾಠವನ್ನು ಕಲಿಯಬೇಕಷ್ಟೆ. ಅದಕ್ಕಾಗಿ ಲಿಂಗ ಭೇದವಾಗುತ್ತದೆಂದು ಕೇಸಿ ಹೇಳುತ್ತಾನೆ.
ಬಂಜೆಯಾದ ಒಬ್ಬಾಕೆ ತನ್ನ ಹಿಂದಣ ಜೀವನದಲ್ಲಿ ಪುರುಷನಾಗಿದ್ದುದರಿಂದ ಈಗಿನ ಸ್ತ್ರೀ ಜೀವನದಲ್ಲಿ ಸಂತಾನ ಪಡೆಯಲು ಅಸಮರ್ಥಳಾಗಿದ್ದಾಳೆ. ಅನೇಕ ಜನ್ಮ ಪುರುಷನಾಗಿದ್ದ ಜೀವಿಗೆ ಒಂದೆರಡು ಸ್ತ್ರೀ ಜನ್ಮದಲ್ಲೇ ಗರ್ಭಧಾರಣೆಯ ಸಾಮರ್ಥ್ಯ ಬರುವಂತಿಲ್ಲವೆನ್ನುತ್ತಾನೆ ಕೇಸಿ. ಸಂತಾನ ವಿಹೀನರಾಗಿರುವುದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಅದು ಒಂದು ಎಂಬುದು ಅವನ ಅಭಿಪ್ರಾಯ. ತಂದೆ ಮಕ್ಕಳ ಸಂಬಂಧವು ಕರ್ಮಬಂಧನದಿಂದ ಹೊರತಾಗಿಲ್ಲ. ಖಲೀಲ್ ಜಿಬ್ರಾನ್ ತನ್ನ ಪ್ರವಾದಿಯಲ್ಲಿ ಹೇಳುವಂತೆ, ನಿಮ್ಮ ಮಕ್ಕಳು ನಿಜವಾಗಿ ನಿಮ್ಮ ಮಕ್ಕಳಲ್ಲ. ಅವರು ನಿಮ್ಮಿಂದ ಬಂದಿದ್ದರೂ ನಿಮಗಾಗಿ ಬಂದಿಲ್ಲ. ನೀವು ಬಿಲ್ಲುಗಳಾದರೆ ಮಕ್ಕಳು ನಿಮ್ಮಿಂದ ಬಿಡಲ್ಪಟ್ಟ ಬಾಣಗಳು. ಅತ್ಯಂತ ಧಾರ್ಮಿಕ ದೈವಭಕ್ತನ ಮನೆಯಲ್ಲೇ ರಸಿಕ ಅಥವಾ ನಾಸ್ತಿಕ ಪುತ್ರ ಜನಿಸುವುದೂ ಇದೆ. ಅಟ್ಲಾಂಟಿಸ್ ಸಂಸ್ಕೃತಿಯ ಕಾಲದಲ್ಲಿ ಅನ್ವೇಷಣಾಸಕ್ತಿ ಹೊಂದಿದ್ದ ವ್ಯಕ್ತಿಯು ನಿರಕ್ಷರಿಯರಾದ ತಂದೆ ತಾಯಿಯರಲ್ಲಿ ಜನ್ಮ ತಾಳಬಹುದು. ಒಟ್ಟಿನಲ್ಲಿ ಜೀವಿಯ ಹಿಂದಿನ ಜೀವನಗಳ ಸಂಬಂಧದಿಂದಲೇ ವಿಭಿನ್ನ ರುಚಿಯ ಮಕ್ಕಳು ಜನಿಸುವುದು. ಉದಾಹರಣೆಗೆ, ಈ ಜೀವನದಲ್ಲಿ ವಾತ್ಸಲ್ಯಪೂರಿತ ಬದುಕನ್ನು ನಡೆಯಿಸುತ್ತಿದ್ದ ತಾಯಿ ಮತ್ತು ಮಗ ತಮ್ಮ ಹಿಂದಿನ ಜನ್ಮದಲ್ಲೂ ತಾಯಿ ಮಗ ಸಂಬಂಧದಿಂದಲೇ ಇದ್ದರು. ತಂದೆ ಮತ್ತು ಮಗನಾಗಿ ಪ್ರಸ್ತುತ ಜೀವನವನ್ನು ಸಾಮರಸ್ಯದಿಂದ ನಡೆಯಿಸುವವರು ಗತ ಜೀವನದಲ್ಲಿ ಅನ್ಯೋನ್ಯ ಅಣ್ಣ ತಮ್ಮಂದಿರಾಗಿದ್ದರು. ಹಿಂದಿನ ಜನ್ಮದಲ್ಲಿ ಏನೇನೂ ಸಂಬಂಧವಿಲ್ಲದೆ ಬಾಳಿದ ಇಬ್ಬರು ಈ ಜನ್ಮದಲ್ಲಿ ತಾಯಿ ಮಗಳಾಗಿದ್ದು ಪರಸ್ಪರ ಸ್ನೇಹಯುಕ್ತ ಬಾಳ್ವೆ ನಡೆಸಿದವರಾಗಿದ್ದರು. ತಾಯಿಯ ಮಾತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಮಗಳು ಹಿಂದಿನ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದು ಪರಸ್ಪರ ಸ್ನೇಹಯುಕ್ತ ಬಾಳ್ವೆ ನಡೆಸಲಾರದವರೇ ಆಗಿದ್ದರು. ದಂಪತಿಗಳಲ್ಲಿ ಯಾರಾದರೊಬ್ಬರು ಒಂದು ಜೀವನದಲ್ಲಿ ಪತಿ ಅಥವಾ ಪತ್ನಿಯನ್ನು ವಂಚಿಸಿ ಪರಪುರುಷ ಅಥವಾ ಪರಸ್ತ್ರೀಯರಲ್ಲಿ ಅನುರಕ್ತರಾದರೆ ಭಾವಿ ಜೀವನದಲ್ಲಿ ವಂಚನೆಯ ಫಲವನ್ನು ಅವರು ಉಣ್ಣಬೇಕಾಗುವುದು. ಒಬ್ಬಾಕೆ ನಾನೀಗ ಇರುವ ಸ್ಥಿತಿಯಲ್ಲಿ ಮದುವೆಯಾಗಬಹುದೇ ಎಂದು ಪ್ರಶ್ನಿಸಿದಾಗ ಕೇಸಿಯ ಸುಪ್ತವಾಣಿ ಮೊಳಗಿತು. ಯೋಗ್ಯ ವ್ಯಕ್ತಿ ದೊರೆತರೆ ಖಂಡಿತ ಮದುವೆಯಾಗಬಹುದು. ನಿಮ್ಮನ್ನು ಒಂದುಗೂಡಿಸುವ ಧ್ಯೇಯೋದ್ದೇಶ ಯಾವುದೆಂಬುದನ್ನು ಹೊಂದಿಕೊಂಡು ವಿವಾಹದ ಯಶಸ್ಸು ನಿಂತಿದೆ. ಇನ್ನೊಬ್ಬಾಕೆಗೆ ಆತನಿಂದ, ಮನೆಯೇ ನಿನ್ನ ಉದ್ಯೋಗದ ಕ್ಷೇತ್ರವಾಗಲಿ. ಎಲ್ಲ ಉದ್ಯೋಗಗಳಿಗಿಂತಲೂ ಗೃಹಿಣಿಯ ಉದ್ಯೋಗವೇ ಹಿರಿದಾದುದು. ಅದನ್ನು ನಿರಾಕರಿಸುವವರು ಅಥವಾ ತಿರಸ್ಕರಿಸುವವರು ತಕ್ಕ ಶಿಕ್ಷಾರೂಪಿ ಫಲವನ್ನುಣ್ಣಬೇಕಾಗುವುದು. ಪ್ರತಿಯೊಂದು ಜೀವಿಯ ಕೊನೆಯ ಅಭೀಪ್ಸೆ ಅಥವಾ ಇಚ್ಛೆಯ ಸಂಕೇತವೇ ಸಾಮರಸದ ಬಾಳ್ವೆಯ ಕೇಂದ್ರವಾದ ಸ್ವಾರ್ಗಿಕ ಗೃಹ. ನಿನ್ನ ಮನೆಯಲ್ಲೂ ಆ ಸ್ವಾರ್ಗಿಕ ಗೃಹದ ಛಾಯೆ ಮೂಡಲಿ. But the greatest of all careers is the home. Those who shun it shall have much yet to answer for. For this is the nearest emblem of what each soul hopes eventually to obtain, a heavenly home. Then make your home as a ಶಾಡೋ ಆಫ್ ಎ ಹೆವೆನ್ಲಿ ಹೋಮ್ ಎನ್ನುತ್ತಾನೆ ಕೇಸಿ. ಸಂತಾನ ಸಮಾಚಾರ. ರಕ್ಷಕರು ತಮ್ಮ ಮಕ್ಕಳ ಕಡೆಗೆ ಅತಿ ಕಠೋರವಾಗಿ ವರ್ತಿಸಬಾರದು. ಅತಿ ಮೃದುವಾಗಿ ವರ್ತಿಸಿ ಅವರನ್ನು ಸ್ವಚ್ಛಂದ ವರ್ತನೆ ತೋರಿಸುವಂತೆಯೂ ಬಿಡಬಾರದು ಎನ್ನುತ್ತಾನೆ ಕೇಸಿ. ಶ್ರೀಮಂತನಾಗಿದ್ದರೂ ದುರಹಂಕಾರಿಯಾಗಿದ್ದ ವ್ಯಕ್ತಿಯೊಬ್ಬ ತನ್ನ ಮಗಳನ್ನು ಸ್ವಲ್ಪವೂ ಪ್ರೀತಿಸಿದವನಲ್ಲ. ರಸ್ತೆಯ ಅವಘಡವೊಂದರಲ್ಲಿ ತೀರಿಕೊಂಡ. ಆ ಮಗಳೇ ಆ ಶ್ರೀಮಂತನ ಮಗಳಾಗಿ ತಿರುಗಿ ಜನಿಸಿದಳು. ಅಪಕ್ವವಾಗಿದ್ದ ಆ ವ್ಯಕ್ತಿಯ ಮನಸ್ಸು ವಿಕಾಸ ಹೊಂದಿ ಪರಿಪಕ್ವಗೊಳ್ಳಲು ಇಂತಹ ಸನ್ನಿವೇಶಗಳು ಅತಿ ಅವಶ್ಯ ಎನ್ನುತ್ತಾನೆ ಕೇಸಿ. ಅಂತೆಯೇ ಕುರುಡು, ಕುಂಟು ಅಥವಾ ಇನ್ನಿತರ ಅಂಗವಿಕಲ ಮಕ್ಕಳನ್ನು ಪಡೆಯುವ ತಂದೆ ತಾಯಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಆ ಮಕ್ಕಳ ಆತ್ಮಕ್ಕೆ ಕಂಟಕಪ್ರಾಯರಾಗಿದ್ದ ತಮ್ಮ ಸ್ವಾರ್ಥವನ್ನು ಅವರ ಮೇಲೆ ಪ್ರಯೋಗಿಸಿದವರೇ ಆಗಿದ್ದರು. ಈಗ ಆ ಕರ್ಮಫಲವನ್ನು ಅವರೇ ಉಣ್ಣಬೇಕಾಗಿದೆ. ಮಾಡಿದ್ದುಣ್ಣೋ ಮಹಾರಾಯ ಎಂದಲ್ಲವೇ ಗಾದೆಯ ಮಾತು.
ಬಾಲ್ಯದಲ್ಲಿಯೇ ಅಥವಾ ಹುಟ್ಟುವಾಗಲೇ ತೀರಿ ಹೋಗುವ ಮಕ್ಕಳನ್ನು ಪಡೆದ ತಂದೆ ತಾಯಿಗಳಿಗೆ ಅಂತರ್ಮುಖಿಯಾಗಿ ಕೇಸಿ ತಿಳಿಸಿದ. ಶಿಕ್ಷಾರೂಪಿ ಪ್ರಾಯಶ್ಚಿತ್ತವನ್ನು ತಂದೆ ತಾಯಿಗಳಿಗೆ ಉಣಿಸುವ ಮುಖ್ಯ ಉದ್ದೇಶದಿಂದ ಜೀವಿಯು ಜನಿಸಿ ಕೆಲಕಾಲ ಬದುಕಿ ಶಿಶು ವಿಯೋಗದ ದುಃಖದಿಂದ ಮಾತಾಪಿತೃಗಳ ಆಂತರ್ಯ ಪುಟಗೊಳ್ಳಲೆಂದು ಕಣ್ಮರೆಯಾಗಿದೆ. ದುರದೃಷ್ಟದ ದುರ್ಗತಿ. ಎಲ್ಲವೂ ಕರ್ಮನಿಯಂತ್ರಿತವಲ್ಲ. ಮನುಷ್ಯನಿಗೆ ಸ್ವಲ್ಪವೂ ಸ್ವಾತಂತ್ರ್ಯವಿಲ್ಲವೆಂದಲ್ಲ. ಗೂಟವೊಂದಕ್ಕೆ ಹಗ್ಗದಿಂದ ಕಟ್ಟಲ್ಪಟ್ಟ ಹಸುವಿನಂತೆ ಮನುಷ್ಯನಿಗೆ ಲಭ್ಯವಾದ ಸ್ವಾತಂತ್ರ್ಯಕ್ಕೆ ಒಂದು ಪರಿಮಿತಿ ಇದ್ದು, ಅವನಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅವನು ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದು ಮುಖ್ಯ. ಹೆಚ್ಚು ಹೆಚ್ಚು ಸ್ವಾರ್ಥಿಯಾದಂತೆ ಸಂಕುಚಿತ ಪರಿಧಿಯಲ್ಲಿ ಆತ ಸಿಕ್ಕಿಕೊಳ್ಳುತ್ತಾನೆ. ಎಲ್ಲ ಜೈವಿಕ ಕ್ರಿಯೆಗಳಿಗೂ ಕರ್ಮದ ನಂಟು ಸಲ್ಲ. ಸೃಷ್ಟಿಯಲ್ಲೂ ಆಕಸ್ಮಿಕಗಳು ನಡೆಯುತ್ತವೆ ಎನ್ನುತ್ತಾನೆ ಕೇಸಿ. ಅದಕ್ಕೆ ನಿದರ್ಶನಗಳು ಇಲ್ಲಿವೆ. ಶೈಶವದಿಂದಲೇ ಕಿವುಡಾಗಿದ್ದು ಒಂದು ಕಣ್ಣು ಕಳೆದುಕೊಂಡಿರುವ 10 ವರ್ಷದ ಹುಡುಗಿಯೊಬ್ಬಳು ತನ್ನ ಪೂರ್ವ ಕರ್ಮಗಳಿಂದ ನರಳುತ್ತಿದ್ದುದಲ್ಲ ಎಂದು ಹೇಳಿದ ಸುಪ್ತನಿದ್ರೆಯ ಪ್ರವಾದಿ ಕೇಸಿ. ಸೂಕ್ಷ್ಮಾಣು ನಿರೋಧಕ ದ್ರಾವಣವನ್ನು ಉಪಯೋಗಿಸುವಾಗ ಆಸ್ಪತ್ರೆಯ ದಾದಿಯೊಬ್ಬಳು ತೋರಿಸಿದ ನಿರ್ಲಕ್ಷ್ಯತೆಯಿಂದಾಗಿ ಆ ಮಗುವಿಗೆ ಅಂತಹ ದುಸ್ಥಿತಿ ಬಂದಿದೆ ಎಂದ. ಆ ದಾದಿಯ ತನ್ನ ತಪ್ಪಿನ ಫಲವನ್ನು ಉಣ್ಣಬೇಕಾಗುತ್ತದೆ ಎಂದು ಕೇಸಿ ಉದ್ಗರಿಸಿದ. ಪ್ರಸವ ಕಾಲದಲ್ಲಿ ವೈದ್ಯರೊಬ್ಬರು ಶಿಶುವಿನ ತಲೆಯನ್ನು ಅಜಾಗರೂಕರಾಗಿ ಕತ್ತರಿ ಪ್ರಯೋಗದಿಂದ ಒತ್ತಿ ಹಿಡಿದುದರಿಂದಲೇ ನರವ್ಯೂಹವು ಆಘಾತಗೊಂಡು ಆ ಮಗು ತನ್ನ ಜೀವನವಿಡೀ ಬುದ್ಧಿಭ್ರಮಣೆಯಿಂದಾಗಿ ನರಳಬೇಕಾಯಿತು. ಆದರೆ ವೈದ್ಯರ ಕರ್ಮದ ಹೊರೆಯು ಅದರಿಂದ ಹೆಚ್ಚಾಯಿತು ಎನ್ನುತ್ತಾನೆ ಕೇಸಿ. ನೂತನ ದೃಷ್ಟಿಕೋನ. ಜೀವನವನ್ನು ಕುರಿತ ನಮ್ಮ ದೃಷ್ಟಿಕೋನ ಬದಲಿಸಿದಾಗ ನಮ್ಮ ಜೀವನವೇ ಬದಲಾಗುವುದು ಎಂದು ಅಮೆರಿಕಾದ ಪ್ರಸಿದ್ಧ ಮನೋವಿಜ್ಞಾನಿ ಹೇಳಿದ. ಆದರೆ ದೃಷ್ಟಿಕೋನ ಹೇಗೆ ಬದಲಿಸಿತು? ನಮ್ಮ ಸುತ್ತಮುತ್ತಲಿನ ವಸ್ತುಗಳ, ವ್ಯಕ್ತಿಗಳ ನೈಜ ಸ್ವಭಾವವನ್ನು ತಿಳಿದಾಗ, ನಮ್ಮ ವ್ಯಕ್ತಿತ್ವದ ಮೂಲ ಸ್ವಭಾವದ ಪರಿಚಯವಾದಾಗ ನಮ್ಮಲ್ಲಿ ಇತರ ಸಾಮಾನ್ಯರಲ್ಲಿ ಕಂಡುಬರದ ವಿಶೇಷ ಬದಲಾವಣೆ ಸಾಧ್ಯ. ಇಂದು ವಿಜ್ಞಾನವು ನಮಗೆ ಬಾಹ್ಯ ಪ್ರಪಂಚದ ನೂರಾರು ವಿಷಯಗಳನ್ನು ತಿಳಿಸುತ್ತಿದೆಯಾದರೂ ಜೀವನದ ಅರ್ಥ, ಅದರ ಉದ್ದೇಶಗಳನ್ನು ತಿಳಿಸಿತು ಎನ್ನುವಂತಿಲ್ಲ. ವಿಜ್ಞಾನ ಯುಗದ ಮಹಾಪುರುಷ ಆಲ್ಬರ್ಟ್ ಐನ್ಸ್ಟೀನ್ ನನ್ನ ಕೊನೆಯ ದಿನಗಳಿಂದ ಎನ್ನುವ ಗ್ರಂಥದಲ್ಲಿ ಹೇಳಿದ ಈ ಮಾತು ವಿಜ್ಞಾನವು ಜೀವನದ ಸುಖ ಸೌಕರ್ಯಗಳಿಗೆ ಬೇಕಾದ ಕೆಲವು ಸಾಧನ ಸೌಲಭ್ಯಗಳನ್ನು ಒದಗಿಸಿದರು. ಜೀವನದ ಪರಮೋದ್ದೇಶದ ತಿಳಿವು, ಅದನ್ನು ಸಾಧಿಸುವ ಸಾಮರ್ಥ್ಯದ ಹೊಳಹು ಮತ್ತೊಂದು ಮೂಲದಿಂದಲೇ ಬರಬೇಕು. ಅದನ್ನೇ ಧ್ವನಿಸುತ್ತದೆ ಎನ್ನುತ್ತಾರೆ. Objective knowledge provides us with powerful instruments for the achievements of certain ends in life. But the ultimate goal of life and longing to reach it must come from another source. ಜೀವನದ ಅರ್ಥ, ಉದ್ದೇಶಗಳೇನು? ನಾನಾ ರೀತಿಯ ಸುಖ ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡು ತಿಂದು ಕುಡಿದು ಸಂತಾನವನ್ನು ಪಡೆಯುವುದೇ ಬಾಳ್ವೆಯ ಸಾಮರ್ಥ್ಯವೇ? ಸರ್ವಸ್ವವೇ? ಇದರಿಂದ ಹೆಚ್ಚಿನದೇನೂ ಇಲ್ಲವೇ? ನಾನು ಯಾರು? ನಾನು ಇಲ್ಲಿ ಏಕೆ ಇದ್ದೇನೆ? ಮುಂದೆ ಹೋಗುವುದೆಲ್ಲಿಗೆ? ಮರಣದೊಂದಿಗೆ ಎಲ್ಲದರ ಅಂತ್ಯವೇ? ನೋವು ನರಳಾಟಗಳಿಗೆ ಅರ್ಥವಿದೆಯೇ? ನನ್ನ ಮತ್ತು ನೆರೆಹೊರೆಯವರ ನಿಜವಾದ ಸಂಬಂಧವೇನು? ನನ್ನ ಸುತ್ತಲೂ ಕಾಣುತ್ತಿರುವ ವಿವಿಧ ಪ್ರಾಕೃತಿಕ ಶಕ್ತಿಗಳಿಗೂ ಇವುಗಳ ಹಿನ್ನೆಲೆಯಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿರುವ ವಿಶ್ವ ನಿಯಾಮಕ ಶಕ್ತಿಗೂ ನನಗೂ ಇರುವ ಸಂಬಂಧವೇನು? ಜಗತ್ತಿನಲ್ಲಿ ನಾನು ಕಾಣುವ ವೈವಿಧ್ಯಕ್ಕೇನು ಅರ್ಥ? ಇವೇ ಮೊದಲಾದ ಪ್ರಶ್ನೆಗಳ ನಿಜವಾದ ಉತ್ತರದ ಮೇಲೆ ನಮ್ಮ ಜೀವನ ನಿರ್ದೇಶಿತವಾಗದಿದ್ದಲ್ಲಿ ಅದನ್ನು ಪೂರ್ಣ ದೃಷ್ಟಿಯ ಜೀವನ ಎನ್ನಬಹುದೇ? ಕೇಸಿಯ ದೃಷ್ಟಿಕೋನ ತೀರಾ ಹೊಸದಲ್ಲವಾದರೂ
ತನ್ನ ವೈಜ್ಞಾನಿಕ ವಿಶ್ಲೇಷಣೆಯ ಹಿನ್ನೆಲೆಯಿಂದ ಒಂದು ಹೊಸ ಬೆಳಕನ್ನು ನೀಡುವುದು. ಆ ದೃಷ್ಟಿಕೋನವನ್ನು ಹೀಗೆಂದು ಸಂಗ್ರಹಿಸಬಹುದು. ಈ ದೃಷ್ಟಿಕೋನವನ್ನು ಹೀಗೆಂದು ಸಂಗ್ರಹಿಸಬಹುದು. ಮೊದಲನೆಯದಾಗಿ, ವಿಶ್ವ ನಿಯಾಮಕನಿದ್ದಾನೆ. ಎರಡನೆಯದಾಗಿ, ಪ್ರತಿಯೊಂದು ಜೀವಿಯಲ್ಲೂ ದೈವಿ ಅಂಶವಿದೆ. ಮೂರನೆಯದು, ಜೀವನಕ್ಕೆ ಅರ್ಥ ಉದ್ದೇಶಗಳಿವೆ. ನಾಲ್ಕನೆಯದು, ಮರಣದೊಂದಿಗೆ ಜೀವನ ನಾಶವಾಗದು. ಐದನೆಯದು, ಜೀವನವನ್ನು ನಿಯಂತ್ರಿಸುವ ಸೂಕ್ಷ್ಮ ನಿಯಮವಿದೆ. ಆರನೆಯದು, ಮನುಷ್ಯನಿಗೆ ಏನು ಬೇಕೋ ಅದು ದೊರೆಯುತ್ತದೆ. ಅವನ ಆಸೆ, ಇಚ್ಛೆ ಇವು ಅವನ ಅದೃಷ್ಟವನ್ನು ರೂಪಿಸುತ್ತದೆ. ನಮ್ಮ ಮನಸ್ಸಿಗೆ ಭವಿಷ್ಯ ನಿರ್ಮಾಣದ ಶಕ್ತಿ ಸೀಮಿತವಾಗಿದೆಯಾದರೂ ಇದೆ. ನಮ್ಮ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲಿದೆ. ಏಳನೆಯದು, ವಿಶ್ವ ನಿಯಾಮಕನಿಗೂ ನಮಗೂ ಇರುವ ನೈಜ ಮತ್ತು ಶಾಶ್ವತ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಜೀವನದ ಕೊನೆಯ ಗುರಿಯಾಗಿದೆ. ಎಂಟನೆಯದು, ಬದುಕಿನಲ್ಲಿ ನಮ್ಮ ಆದರ್ಶಗಳನ್ನು ಆ ಹಿನ್ನೆಲೆಯಿಂದ ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳಬೇಕು. ಒಂಬತ್ತನೆಯದು, ಆ ಆದರ್ಶ ಅಥವಾ ಗುರಿಗಳ ಸಿದ್ಧಿಗಾಗಿ ಪ್ರಾಮಾಣಿಕ ಬುದ್ಧಿಯಿಂದ ದುಡಿಯಬೇಕು. ಹತ್ತನೆಯದು, ತಮಸ್ಸನ್ನು ದೂರಗೊಳಿಸಿ ಉತ್ಸಾಹ, ಉದ್ಯಮಶೀಲತೆಗಳನ್ನು ಹೆಚ್ಚಿಸಿಕೊಳ್ಳಬೇಕು. 11ನೆಯದು, ಸಹನೆಯ ಪಾಠವನ್ನು ಕಲಿತು ನಮ್ಮ ಕೆಲಸ ಕಾರ್ಯಗಳ ಫಲವನ್ನು ಕುರಿತು ಅತ್ಯಾಸಕ್ತಿಯನ್ನು ತ್ಯಜಿಸಬೇಕು. 12ನೆಯದು, ಯಾವ ಸಮಸ್ಯೆಯನ್ನು ಎದುರಿಸದೆ ನುಣುಚಿಕೊಳ್ಳುವ ಯೋಚನೆಯನ್ನು ಬಿಡಬೇಕು. ಮನಸ್ಸು, ಮಾತು, ಕೃತಿಗಳಲ್ಲಿ ಇತರರ ಹಿತವನ್ನು ಸಾಧಿಸಬೇಕು. ಕೇಸಿಯ ಹೇಳಿಕೆಗಳಲ್ಲಿನ ಒಂದು ನಿರ್ದಿಷ್ಟ ತತ್ವ ಮತ್ತು ಅನುಷ್ಠಾನದ ಸ್ಪಷ್ಟ ಚಿತ್ರವನ್ನು ನಮ್ಮ ಮುಂದೆ ಮೇಲಿನ ಮಾತುಗಳು ನಿಲ್ಲಿಸುತ್ತವೆ. ದೇವರನ್ನು ಪ್ರಾರಂಭದಲ್ಲೇ ಸ್ವೀಕರಿಸಿದ್ದರಿಂದ ಇದನ್ನು ಧಾರ್ಮಿಕ ದೃಷ್ಟಿಕೋನವೆನ್ನಬಹುದು. ಒಂದು ನಿಶ್ಚಿತ ಮತ್ತು ಕ್ರಮಬದ್ಧ ವಿಚಾರ ವಿಧಾನವನ್ನು ಜೀವಿಯ ಅದೃಷ್ಟ ಮತ್ತು ಜಗತ್ತಿನ ಬಗೆಗೆ ಮುಂದುವರಿಸುವುದರಿಂದ ಇದೊಂದು ತಾತ್ವಿಕ ದೃಷ್ಟಿಕೋನವೂ ಅಹುದು. ದೈನಂದಿನ ವ್ಯವಹಾರದಲ್ಲಿನ ಸಮಸ್ಯೆಗಳನ್ನು ಎದುರಿಸಲು ಅದು ಅನುಷ್ಠಾನಾತ್ಮಕ ಸೂಚನೆಗಳನ್ನು ಕೊಡುವುದರಿಂದ ಅದು ಮನೋವಿಜ್ಞಾನಾತ್ಮಕವೂ ಹೌದು. ಈ ವಿಶ್ವ ಬ್ರಹ್ಮಾಂಡಗಳ ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ಕಾರಣವಾದ ಮನಸ್ಸು, ಮಾತುಗಳಿಂದ ತಿಳಿಯಲಾರದ, ಹೇಳಲಾರದ, ಆದರೂ ಪರಿಶುದ್ಧ ಮನಸ್ಸಿಗೆ ಗೋಚರವಾಗುವ ವಿಶ್ವ ನಿಯಾಮಕ ಶಕ್ತಿ ಅಂದರೆ ದೇವರು ಇದ್ದಾನೆ ಎಂದು ಕೇಸಿಯ ಬರಹಗಳಲ್ಲಿ ಮತ್ತೆ ಮತ್ತೆ ವ್ಯಕ್ತವಾಗುತ್ತದೆ. ಕ್ರಿಯೇಟಿವ್ ಫೋರ್ಸ್, ಕ್ರಿಯೇಟಿವ್ ಎನರ್ಜಿ ಎನ್ನುವ ಶಬ್ದ ಅಲ್ಲಿ ಆಗಾಗ ಬರುತ್ತದೆ. ಇದು ಈ ವೈಜ್ಞಾನಿಕ ಯುಗಕ್ಕೆ ಯೋಗ್ಯವಾದ ಶಬ್ದವೇ ಆಗಿದೆ. ಸತ್ಯಸ್ಯ ಸತ್ಯ, ಕರ್ಮ, ಪಾಪ, ಪುಣ್ಯ, ಜನ್ಮಾಂತರ ಇವುಗಳೆಲ್ಲ ಹಳೆಯ ಮೂಢನಂಬಿಕೆಗಳು. ಅವು ಆಗಲೇ ಸತ್ತು ಹೋಗಿವೆ ಎನ್ನುತ್ತಾರೆ ಆಧುನಿಕ ಶಿಕ್ಷಣ ಸಂಪನ್ನರಾದ ಬುದ್ಧಿಜೀವಿಗಳು. ಅವುಗಳು ಇಲ್ಲ ಎಂದು ದೃಢವಾಗಿ ಅವುಗಳನ್ನು ಅಲ್ಲಗಳೆದ ಮಾತ್ರಕ್ಕೆ ಅವು ಇಲ್ಲವಾಗುವುದೇ? ನಾವೆಲ್ಲರೂ ಸಮಾನರು. ಭೇದ ಭಾವನೆಗಳೆಲ್ಲ ಸುಳ್ಳು. ಪರಸ್ಪರ ಶೋಷಣೆಗಾಗಿ ಅದನ್ನು ಮಾಡಿಕೊಂಡದ್ದು ಎಂದರೆ ವ್ಯಕ್ತಿಗಳಲ್ಲಿ ಕಂಡುಬರುವ ಅಭಿರುಚಿ, ಸಾಮರ್ಥ್ಯ, ಬುದ್ಧಿಶಕ್ತಿ ಇವುಗಳಲ್ಲಿ ಸಮಾನತೆ ಬಂದು ಬಿಡುತ್ತದೆಯೇ? ಕರ್ಮವನ್ನು ಅಲ್ಲಗಳೆಯುವುದೆಂದರೆ ಉಷ್ಟ್ರ ಪಕ್ಷಿಯು ಸಾಕಷ್ಟು ದೂರ ಓಡಿದ ಬಳಿಕ ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ಮರುಭೂಮಿಯ ಮರಳಿನಲ್ಲಿ ತನ್ನ ಮುಖವನ್ನು ಮುಚ್ಚಿಕೊಂಡು ವಸ್ತುಸ್ಥಿತಿಯನ್ನು ಮರೆಯಲೆತ್ನಿಸಿದಂತೆಯೇ. ಮತ್ತೆ ಮತ್ತೆ ಕೇಸಿಯನ್ನು ಸುಪ್ತಸ್ಥಿತಿಯಲ್ಲಿ ಪ್ರಶ್ನಿಸಿದಾಗ ದೊರೆತ ಉತ್ತರ ಒಂದೇ: ಕರ್ಮ ನಿಯಮವೆಂಬುದು ಅರೆಬೆಂದ ಕಟ್ಟುಕತೆಯಲ್ಲ, ಅದು ನಿಜವಾದ ಸತ್ಯವಾದ ನಿಯಮ. ಫ್ಲಾಟ್ಲಿ ಆ್ಯಂಡ್ empathetically that far from being a half-baked myth, the law of reincarnation is a cold hard fact ಎನ್ನುತ್ತಾನೆ ಕೇಸಿ. ಕೇಸಿಯ ಹೇಳಿಕೆಗಳನ್ನು ನಂಬಲು ಈ ಕೆಳಗಿನ ಕಾರಣಗಳನ್ನು ಕೊಡಬಹುದು. 100 ಮೈಲಿಗಳ ದೂರದಲ್ಲಿದ್ದ ವ್ಯಕ್ತಿಗಳ ಬಗೆಗೆ
ಸುಪ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಕೊಟ್ಟ ವಿವರಣೆಗಳು ವ್ಯಕ್ತಿ ವೈಶಿಷ್ಟ್ಯದ ವಿಶ್ಲೇಷಣೆಗಳು ಸತ್ಯವಾಗಿವೆ. ಒಂದೆರಡು ವ್ಯಕ್ತಿಗಳದ್ದಲ್ಲ, ಸಹಸ್ರಾರು ವ್ಯಕ್ತಿಗಳ ವಿಷಯದಲ್ಲಿ ನಿಜವಾಗಿದೆ. ಎರಡನೆಯದು, ಆಗ ತಾನೇ ಜನಿಸಿದ ಶಿಶುಗಳ ಬಗೆಗೂ ವಯಸ್ಸಾದವರ ಬಗೆಗೂ ಅವರು ಯಶಸ್ವಿಯಾಗಬಹುದಾದ ಉದ್ಯೋಗದ ಕ್ಷೇತ್ರಗಳನ್ನು ಕೇಸಿ ಸೂಚಿಸಿದ್ದ. ಅಕ್ಷರಶಃ ಅವೆಲ್ಲ ಸತ್ಯವಾಗಿದೆ. ಮನುಷ್ಯರಲ್ಲಿ ವ್ಯಕ್ತವಾದ ಮಾನಸಿಕ ವೈಶಿಷ್ಟ್ಯ ಮತ್ತು ವೈಪರೀತ್ಯಗಳಿಗೆ ಹಿಂದಿನ ಜನ್ಮಗಳ ಸಂಬಂಧದಿಂದ ಉಂಟಾದುದೆಂದು ಹೇಳಿದ ಕಾರಣಗಳು ಸಂಗತವಾಗಿವೆ. ಸುಮಾರು 23 ವರ್ಷಗಳ ಕಾಲ ಕೇಸಿಯ ಹೇಳಿಕೆಗಳಲ್ಲಿ ಎಂದೂ ಪರಸ್ಪರ ವಿರೋಧದ ಹೇಳಿಕೆಗಳು ಕಂಡುಬರಲಿಲ್ಲ. ಅವುಗಳೆಲ್ಲ ತಾತ್ವಿಕ ದೃಷ್ಟಿಯಿಂದಲೂ ವ್ಯಕ್ತಿ ವೈಶಿಷ್ಟ್ಯದ ಸೂಕ್ಷ್ಮ ವಿವರಣೆಯಲ್ಲೂ ಸಹಸ್ರಾರು ನಿದರ್ಶನಗಳಲ್ಲಿ ಸ್ಪಷ್ಟವಾಗಿ ಸಂಗತವಾಗಿದೆ. ಕೇಸಿಯಿಂದ ಉಕ್ತವಾದ ಇದುವರೆವಿಗೂ ತಿಳಿಯದಿದ್ದ ಚಾರಿತ್ರಿಕ ವಿವರಣೆಗಳನ್ನು ಮತ್ತೆ ಹುಡುಕಿ ಪರಿಶೋಧಿಸಿದಾಗ ಅವನ ಹೇಳಿಕೆಯಲ್ಲಿದ್ದಂತೆ ಅವು ಸತ್ಯವಾಗಿದ್ದವು. ಹಿಂದಿನ ಜನ್ಮಗಳಲ್ಲಿ ಈ ಜೀವಿಯ ಹೆಸರು ಇಂಥದ್ದಾಗಿತ್ತು, ಇಂತಿಂಥ ಸ್ಥಾನಗಳಲ್ಲಿ ಹುಡುಕಿದರೆ ಸಿಗಬಹುದು ಎಂಬ ಮಾತನ್ನು ಶೋಧಿಸಿ ನೋಡಿದಾಗ ಸುಪ್ತ ಸ್ಥಿತಿಯಲ್ಲಿ ಕೇಸಿ ಹೇಳಿದ್ದಕ್ಕೂ ವಸ್ತುಸ್ಥಿತಿಗೂ ವ್ಯತ್ಯಾಸವಿರಲಿಲ್ಲ. ಸುಪ್ತ ಸ್ಥಿತಿಯಲ್ಲಿ ಆತ ಹೇಳಿದ ಸೂಚನೆಗಳನ್ನು ಪಥ್ಯ, ಪಾನೀಯ ಮತ್ತು ವ್ಯಾಯಾಮಗಳನ್ನು ಅನುಸರಿಸಿದವರೆಲ್ಲರಿಗೂ ಸ್ಪಷ್ಟವಾದ ದೈಹಿಕ ಮಾನಸಿಕ ಪರಿವರ್ತನೆಯ ಅನುಭವಗಳು ಕಂಡುಬಂದವು. ಆತ ನುಡಿದ ರೀತಿಯಲ್ಲೇ ತಾತ್ವಿಕ ಮತ್ತು ಮನೋವೈಜ್ಞಾನಿಕ ಸಿದ್ಧಾಂತಗಳಿಗೆ ಸಾಧಕವಾಗಬಹುದಾದ ಅಸಂಖ್ಯ ಹೇಳಿಕೆಗಳಲ್ಲಿ ಕಂಡುಬರುವ ತಥ್ಯಗಳು ಯುಕ್ತಿಸಂಗತವೂ ಮಾನಸಿಕ ಜೀವನದ ಬಗ್ಗೆ ಈವರೆಗೆ ಹೇಳಿದ ವಿಷಯಗಳಿಗೆ ಕೆಲವೊಂದು ಸಂಗತಿಗಳಲ್ಲಿ ಅವಿರೋಧವೂ ಆಗಿದೆ. ಕೆಲವೊಂದು ಹೇಳಿಕೆಗಳು ಹೆಚ್ಚಿನ ಸಂಶೋಧನೆಗಳಿಗೆ ಪ್ರೇರಕವಾಗಿದೆ. ಇವಿಷ್ಟು ಸಂಗತಿಗಳು ಜನ್ಮಾಂತರ ಮತ್ತು ಕರ್ಮಗಳ ಕುರಿತಾದ ನಮ್ಮ ನಂಬಿಕೆಗಳನ್ನು ದೃಢಗೊಳಿಸುವ ಆನುಮಾನಿಕ ಸಾಕ್ಷ್ಯಾಧಾರಗಳು, ಸ್ಟ್ರಾಂಗ್ ಇನ್ಫಿರೆನ್ಷಿಯಲ್ ಎವಿಡೆನ್ಸಸ್ ಎನ್ನಬಹುದು. ಸುಪ್ತಾವಾಹನೆ, ದೂರದರ್ಶನ, ಎಲೆಕ್ಟ್ರಾನಿಕ್ಸ್, ಸೂಕ್ಷ್ಮ ಚಿತ್ರಗ್ರಹಣ, ಮತ್ತು ಮನೋವಿಜ್ಞಾನದ ಪ್ರಯೋಗಗಳ ಮೂಲಕ ಇನ್ನೂ 50 ವರ್ಷಗಳಲ್ಲಿ ಈ ಬಗ್ಗೆ ಒಂದು ನಿಖರವಾದ ಜ್ಞಾನವನ್ನು ವಿಜ್ಞಾನಿಗಳು ಪಡೆಯುವರೆಂದು, ಈ ವಿಷಯಗಳಲ್ಲಿ ಅನೇಕ ವರ್ಷಗಳ ಕಾಲ ಸಂಶೋಧನೆ ನಡೆಸಿ 3 ಉದ್ಗ್ರಂಥಗಳನ್ನು ಬರೆದ ಡಾಕ್ಟರ್ ಜೀನಾ ಸೆರ್ಮಿನಾರಾ ಅಭಿಪ್ರಾಯಪಟ್ಟಿದ್ದಾರೆ. ಜೀನಾ ಸೆರ್ಮಿನಾರಾ ಬರೆದ ಮೆನಿ ಮ್ಯಾನ್ಷನ್ಸ್ ಎನ್ನುವ ಪುಸ್ತಕವನ್ನಂತೂ ಜನ್ಮಾಂತರ ಮತ್ತು ಕರ್ಮಗಳಲ್ಲಿ ವಿಶ್ವಾಸವಿರಿಸದಿದ್ದವರೂ ಓದಬೇಕು. ತಪ್ಪು ತಿಳುವಳಿಕೆಯಿಂದಾಗಿ ಕರ್ಮವಾದವನ್ನು ಅವಹೇಳನ ಮಾಡುವ ಆಧುನಿಕ ವಿದ್ವಾಂಸರು, ಬುದ್ಧಿಜೀವಿಗಳೆನಿಸಿಕೊಂಡವರು ಅವಶ್ಯ ಓದಬೇಕು. ಕ್ರೈಸ್ತ ಮತದ ಯೂನಿಟೇರಿಯನ್ ಪಂಥಕ್ಕೆ ಸೇರಿದ ಧರ್ಮಗುರು ವಿಲಿಯಂ ಆರ್ ಅಲ್ಗರ್ ಕರ್ಮ ಜನ್ಮಾಂತರವಾದವನ್ನು ತಲೆಬುಡವಿಲ್ಲದ ಸಿದ್ಧಾಂತವೆಂದು ಪ್ರತಿಪಾದಿಸಲು ಅಧ್ಯಯನ ಮಾಡಹೊರಟು ತಮ್ಮ ಜೀವನವನ್ನು ಅದಕ್ಕಾಗಿಯೇ ಸಹಿಸಿ ವಿಶೇಷ ಶ್ರಮವಹಿಸಿದರು. ಆದರೆ ಕೊನೆಯಲ್ಲಿ ಆದದ್ದೇ ಬೇರೆ. ಅವರು ಆ ಸಿದ್ಧಾಂತದ ಪ್ರತಿಪಾದಕರೇ ಆದರು. ಅವರು ಬರೆದ ಉದ್ಗ್ರಂಥ ಭವಿಷ್ಯ ಜೀವನದ ವಿಮರ್ಶಾತ್ಮಕ ಇತಿಹಾಸ ಅತಿ ಉನ್ನತ ಮಟ್ಟದ ಪಾಂಡಿತ್ಯಕ್ಕೊಂದು ಅದ್ವಿತೀಯ ಉದಾಹರಣೆ ಎಂದು ಹೊಗಳಲ್ಪಟ್ಟ ಗ್ರಂಥ. ಮನುಷ್ಯ ಜೀವನದಲ್ಲಿ ಕಂಡುಬರುವ ನೈತಿಕ ಅಸಮಾನತೆಯ ಗೊಂದಲ, ಭಗವಂತನ ರಾಜ್ಯದಲ್ಲಿನ ತಾರತಮ್ಯ, ನಾನಾ ವಿಧವಾದ ದುರಿತಗಳು, ಇದರ ಮೂಲದ ಸ್ಪಷ್ಟ ವಿವರಣೆಗೆ ಜನ್ಮಾಂತರ ಸಿದ್ಧಾಂತವು ಮಾತ್ರ ಅದ್ಭುತವಾದ ವಿವರಣೆ ನೀಡುತ್ತದೆ ಎಂದವರು ಹೇಳಿದ್ದಾರೆ ಎಂಬಲ್ಲಿಗೆ ಈ ಗ್ರಂಥ ಸಮಾಪ್ತ ಆಗತ್ತೆ. ಈಗ ಬೇರೆಯವರು ಕೊಟ್ಟಿರುವ ಹೇಳಿಕೆಗಳನ್ನು ನೋಡೋಣ. ಕರ್ಮದ ಕುರಿತಾದ ಹೇಳಿಕೆಗಳು. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಎಂದು ಬಸವಣ್ಣನವರು ಹೇಳಿರುತ್ತಾರೆ.
ಮಹಾಭಾರತ ವನಪರ್ವದಲ್ಲಿ ಯತ್ಕರೋತ್ಯಶುಭಂ ಕರ್ಮ ಶುಭಂ ವಾ ಯದಿ ಸತ್ತಮ ಅವಶ್ಯಂ ತತ್ಸಮಾಪ್ನೋತಿ ಪುರುಷೋ ನಾತ್ರ ಸಂಶಯ ಎಂದು ಹೇಳಿರುತ್ತಾರೆ. ಅಂದರೆ ಶುಭವಾಗಲಿ ಅಶುಭವಾಗಲಿ ಯಾವ ಕರ್ಮವನ್ನು ಮಾಡಿರುತ್ತಾರೆಯೋ ಅದರ ಫಲವನ್ನು ಪುರುಷ ಉಣ್ಣಲೇಬೇಕಾಗಿರುತ್ತದೆ. ಗೌತಮ ಬುದ್ಧರ ಮಾತುಗಳಲ್ಲಿ ನಾವು ಸದ್ಯ ಏನಾಗಿರುವೆವೋ ಅದು ನಮ್ಮ ಯೋಚನೆಯ ಫಲ. ಯೋಚನೆಗಳೇ ಈಗಿನ ನಮ್ಮ ಸ್ಥಿತಿಗೆ ತಳಹದಿ. ನಡೆನುಡಿಯಲ್ಲಿ ನಮ್ಮ ಯೋಚನೆ ಒಳ್ಳೆಯದಾಗಿದ್ದರೆ ನೆರಳಿನಂತೆ ಸುಖವು ಹಿಂಬಾಲಿಸುತ್ತದೆ. ನಮ್ಮ ಯೋಚನೆ ಕೆಟ್ಟದ್ದಾದರೆ ದುಃಖವು ಬೆಂಬತ್ತಿ ಬರುತ್ತದೆ. ಎಡ್ಗರ್ಡ್ ಕೇಸಿಯವರು ಹೇಳಿರುವಂತೆ ಕರ್ಮವು ವ್ಯಕ್ತಿಯ ಮಾನಸಿಕ ಸ್ತರದಲ್ಲಷ್ಟೇ ಮೊದಲು ಕೆಲಸ ಮಾಡಲಾರಂಭಿಸುತ್ತದೆ. ವ್ಯಕ್ತಿಯ ದೈಹಿಕ ಅಥವಾ ಭೌತಿಕ ಸನ್ನಿವೇಶಗಳು ಈ ನಿಟ್ಟಿನಲ್ಲಿ ನೆರವಾಗಿ ಆತನ ವ್ಯಕ್ತಿತ್ವದ ಪರಿಪೂರ್ಣತೆಗೆ ಅನುವು ಮಾಡಿಕೊಡುತ್ತದೆ. ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಕಾರಣವಿರುವಂತೆ ನಮ್ಮ ಸದ್ಯದ ಸ್ಥಿತಿಗೆ ನಮ್ಮ ಹಿಂದಿನ ಕರ್ಮಗಳೇ ಕಾರಣವಾದರೆ ನಮ್ಮ ಇಂದಿನ ಕರ್ಮಗಳೇ ನಾಳಿನ ಸ್ಥಿತಿಯ ರೂವಾರಿಗಳು. ರೇಷ್ಮೆ ಹುಳು ತಾನೇ ತನ್ನ ಸುತ್ತ ಕೋಶವನ್ನು ನಿರ್ಮಿಸಿಕೊಂಡು ಬಂದಿಯಾದಂತೆ ನಮ್ಮ ಸಂಸ್ಕಾರಗಳ ಜಾಲವನ್ನು ನಾವೇ ನಮ್ಮ ಸುತ್ತ ಹೆಣೆದು ಅದರಿಂದ ಪಾರಾಗಲು ಸಾಧ್ಯವಾಗದೆ ಹೆಣಗಾಡುತ್ತಿದ್ದೇವೆ. ಕರ್ಮದ ಚಕ್ರಚಾಲನೆ ಮಾಡಿದ ನಾವೇ ಅದರಡಿ ಬಿದ್ದು ವಿಲಿವಿಲಿ ಒದ್ದಾಡುತ್ತಿದ್ದೇವೆ. ಆದರೆ ಒಂದು ಮಾತು, ನಮ್ಮ ಅಧೋಗತಿ ಮಾತ್ರವಲ್ಲ, ಉನ್ನತಿಯೂ ಕರ್ಮದಿಂದಲೇ ಸಾಧ್ಯ. ಹೌದು, ಮಾನವನ ಸ್ವಾತಂತ್ರ್ಯದ ಸಾಮರ್ಥ್ಯ ಅಭಿವ್ಯಕ್ತಿಯೇ ಕರ್ಮ ಎಂದು ಸ್ವಾಮಿ ವಿವೇಕಾನಂದರು ಹೇಳಿರುತ್ತಾರೆ. ಇನ್ನು ಯೇಸು ಜೀಸಸ್ ಕ್ರಿಸ್ತ್ ಹೇಳಿರುವಂತೆ ವಾಟ್ಸೋ ಎವರ್ ಎ ಮ್ಯಾನ್ ಸೋವೆತ್ ದಟ್ ಶಾಲ್ ಹಿ ರೀಪ್. ಅಂದರೆ ತಾನು ಬಿತ್ತಿರುವ ಬೆಳೆಯನ್ನು ಕೊಯ್ಲು ಮಾಡಿಕೊಳ್ಳಲೇಬೇಕು ಎಂಬ ಅಭಿಪ್ರಾಯ. ಇನ್ನು ಕನ್ನಡದ ಭಗವದ್ಗೀತೆ ಎನಿಸಿದ ಮಂಕುತಿಮ್ಮನ ಕಗ್ಗದಲ್ಲಿ DVGಯವರು ಹೀಗೆ ನುಡಿದಿರುತ್ತಾರೆ: ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿದೆ ಕುಣಿವ ಗರ್ಧಪ ನೀನು ಮಂಕುತಿಮ್ಮ. ಋಣದ ಜಾಲವನಂತ ಕರುಮ ಚಕ್ರವನಂತ ಜನುಮ ಜನುಮದ ಕಥೆಯ ತಂತುಗಳನಂತ ಅನವರತ ನೂತನ ವಿದೇನಿಪ ವಿಶ್ವದ ತಂತ್ರಭಿನದ ಪರಬ್ರಹ್ಮಂಗೆ ಮಂಕುತಿಮ್ಮ. ಕರ್ಮಋಣ ಶೇಷಂಗಳುಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದ ಮರಗಳೇಳದಿರೆ ಬ್ರಹ್ಮನುದ್ಯಾನವನ ಶಾಶ್ವತದೊಳಿಹುದೆಂತು ಮರ್ಮವಿದು ಸೃಷ್ಟಿಯಲ್ಲಿ ಮಂಕುತಿಮ್ಮ ಎಂದಿಹರು. ಇಲ್ಲಿಗೆ ಈ ಪುಟ್ಟದಾಗಿರತಕ್ಕಂಥ ಈ ಒಂದು ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಎಂಬ ಸದ್ಗ್ರಂಥದ ಒಂದು ಪ್ರವಚನ ಸಂಪನ್ನವಾಗುತ್ತದೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.